Next, based on the grounds of emergency declaration, national emergency can be considered under 2. ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋದು ಯಾವ್ದ್ಯಾವ್ದ್ರಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದರೆ ಎಕ್ಸ್ಟರ್ನಲ್ ಎಮರ್ಜೆನ್ಸಿ, ಇಂಟರ್ನಲ್ ಎಮರ್ಜೆನ್ಸಿ ಅಂತ 2 ಟೈಪ್ಸ್ ಮಾಡ್ತಾರೆ. ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂದರೆ ಎಕ್ಸ್ಟರ್ನಲ್ ಎಮರ್ಜೆನ್ಸಿಯಲ್ಲಿ 2 ಬರುತ್ತೆ. ದಟ್ ಈಸ್ ವಾರ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ವಾರ್ ಅಂದರೆ ಅಫಿಷಿಯಲ್ ಡಿಕ್ಲರೇಷನ್, ಎಕ್ಸ್ಟರ್ನಲ್ ಅಂದರೆ ನಾಟ್ ಅಫಿಷಿಯಲಿ ಡಿಕ್ಲೇರ್ಡ್. ಇಂಟರ್ನಲ್ ಎಮರ್ಜೆನ್ಸಿ ಅಂದರೆ ಆರ್ಮ್ಡ್ ರೆಬಲಿಯನ್. ಇಂಟರ್ನಲ್ ಎಮರ್ಜೆನ್ಸಿ ಅಂದರೆ ಆರ್ಮ್ಡ್ ರೆಬಲಿಯನ್, ಒಳಗಡೆ ಕಂಟ್ರಿ ಇನ್ಸೈಡ್ ಆಗೋದು. ಇವೆಲ್ಲ ಎಕ್ಸ್ಟರ್ನಲ್, ಔಟ್ಸೈಡ್. ಥ್ರೆಟ್ ಇಸ್ ಕಮಿಂಗ್ ಫ್ರಮ್ ಔಟ್ಸೈಡ್. ಇಂಟರ್ನಲ್ ಎಮರ್ಜೆನ್ಸಿ ಅಂದರೆ ಥ್ರೆಟ್ ಇಸ್ ಕಮಿಂಗ್ ಫ್ರಮ್ ಇನ್ಸೈಡ್ ದ ಕಂಟ್ರಿ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಕ್ಯಾನ್ ಬಿ ಡಿಕ್ಲೇರ್ಡ್ ಅಂಡರ್ 2, ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್. ಅಂಡರ್ಸ್ಟುಡ್? ಸೊ ನ್ಯಾಷನಲ್ ಎಮರ್ಜೆನ್ಸಿ, ಓಕೆ, ಇದನ್ನ ಈ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಇಲ್ಲನ್ನ ಕೇಳಿಸ್ಕೊಳ್ಳಿ. ಬಿಫೋರ್ 1978 ಏನಾಗ್ತಾ ಇತ್ತು ಅಂದರೆ, ಯಾವುದೇ ನ್ಯಾಷನಲ್ ಎಮರ್ಜೆನ್ಸಿ, ಆರ್ಮ್ಡ್ ರೆಬಲಿಯನು, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಶ್ಯೂ ಮಾಡ್ತಿರ್ಬೇಕಾದ್ರೆ ಪ್ರೆಸಿಡೆಂಟ್ ಹ್ಯಾಡ್ ಅ ಕಂಪ್ಲೀಟ್ ಕಂಟ್ರೋಲ್ ಓರಲಿ, ಪ್ರೆಸಿಡೆಂಟ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಹ್ಯಾಡ್ ಅ ಫುಲ್ ಕಂಟ್ರೋಲ್ ಆನ್ ಇಶ್ಯೂಯಿಂಗ್ ಅ ನ್ಯಾಷನಲ್ ಎಮರ್ಜೆನ್ಸಿ. ಪ್ರೆಸಿಡೆಂಟ್ ಇಶ್ಯೂ ಮಾಡಿದ್ರು ಕೇಳಬೇಕಾಗಿದ್ದು, ಪ್ರೆಸಿಡೆಂಟ್ ಯಾರ ಮಾತು ಕೇಳಬೇಕಾಗಿದ್ದು? ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಹ್ಯಾಡ್ ಟೋಟಲ್ ಕಂಟ್ರೋಲ್ ಆನ್ ನ್ಯಾಷನಲ್ ಎಮರ್ಜೆನ್ಸಿ. ಹೆಂಗೆ ಅಂದರೆ, ಪ್ರೆಸಿಡೆಂಟ್ಗೆ ಹೋಗ್ಬಿಟ್ಟು ಇಲ್ಲಿ ವಾರ್ ನಡೀತಾ ಇದೆ, ಒಂದು ಸ್ವಲ್ಪ ನಾವು ಇದು ಎಮರ್ಜೆನ್ಸಿ ನಾವು ಮಾಡಲೇಬೇಕು ಅಂತ ಹೇಳಿದ್ರೆ, ಓಕೆ, ದಟ್ ಇಸ್ ಡನ್. ದಟ್ ಆ್ಯಕ್ಚುಲಿ ಹ್ಯಾಪನ್. ಯಾವಾಗ ಆಗಿದ್ದು ಅಂದರೆ 1975 ಹಿಂಗೆ ಆಗಿದ್ದು. 1975 ಇಂದಿರಾ ಗಾಂಧಿ ಟೋಲ್ಡ್ ಪ್ರೆಸಿಡೆಂಟ್ ಜಕೀರ್ ಅಲಿ ಅವ್ರಿಗೆ ಏನು ಹೇಳಿದ್ರು ಅಂದರೆ, ಶಿ ಟೋಲ್ಡ್ ದಟ್ ನಾವು ವಿ ವಿಲ್ ಎಮರ್ಜೆನ್ಸಿ ಥ್ರೆಟ್, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದೆ, ಇಟ್ಬಿಡೋಣ ಅಂತ. ಮಧ್ಯರಾತ್ರದಲ್ಲೇ ದೇ ಇಶ್ಯೂಡ್ ಎನ್ ಎಮರ್ಜೆನ್ಸಿ ಇನ್ 1975. ದಟ್ ಹ್ಯಾಪನ್. ಸೊ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇನ್ 1978 44th ಅಮೆಂಡ್ಮೆಂಟ್ ಪ್ರಕಾರ ಏನಾಯಿತು ಅಂದರೆ, ಪ್ರೆಸಿಡೆಂಟ್ ಈ ಅಮೆಂಡ್ಮೆಂಟ್ ಏನು ಹೇಳ್ತು ಅಂದರೆ, ಇಫ್ ಎಟ್ ಆಲ್ ನ್ಯಾಷನಲ್ ಎಮರ್ಜೆನ್ಸಿ ಇಶ್ಯೂ ಮಾಡಬೇಕಂದ್ರೆ ದೇರ್ ಶುಡ್ ಬಿ ಅ ರಿಟರ್ನ್ ಅಡ್ವೈಸ್ ಗಿವನ್ ಬೈ ಕ್ಯಾಬಿನೆಟ್ ಮಿನಿಸ್ಟರ್ ಟು ದ ಪ್ರೆಸಿಡೆಂಟ್. Only after this procedure it will be declared as national emergency. Can I have pen? Okay. ಇದರಲ್ಲಿ ಕಾಣಿಸುತ್ತಾ? ಹಾಂ, ಓಕೆ. ಸೊ ಇಲ್ಲಿ ವೇರ್ ಇಸ್ ಎರೇಸರ್? ಓಕೆ. ಸೊ ಇಲ್ಲಿ ಕೇಳಿಸ್ಕೊಳ್ಳಿ ಪ್ರೊಸೀಜರ್ ಹೆಂಗೆ ಅಂತ. ಈ ಪ್ರೊಸೀಜರ್ ಹೆಂಗಿತ್ತು ಅಂದರೆ, ಮುಂಚೆ ಓರಲ್ ಆಗಿ ದೇ ವರ್ ಡಿಕ್ಲೇರಿಂಗ್. ಈ 44th ಅಮೆಂಡ್ಮೆಂಟ್ 1972 ಆದಮೇಲೆ ಏನಾಯಿತು ಅಂದರೆ, ಈಗ ದಿಸ್ ಇಸ್ ಪ್ರೆಸಿಡೆಂಟ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗೈಸ್, ಪ್ಲೀಸ್ ಕೇಳಿಸ್ಕೊಳ್ಳಿ, ನೀಟಾಗಿ ಕೇಳಿಸ್ಕೊಳ್ಳಿ. ಪ್ರೆಸಿಡೆಂಟ್, PM, ಕ್ಯಾಬಿನೆಟ್. ಓಕೆ, ಕ್ಯಾಬಿನೆಟ್ಗೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಡಿಫ್ರೆನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಬಿನೆಟ್ ಟು ಕೌನ್ಸಿಲ್ ಆಫ್ ಮಿನಿಸ್ಟರ್. ನಾನು ಅದೇ ಕೇಳೋಣ ಅನ್ಕೊಂಡಿದ್ದೆ, ಇಲ್ಲಿ ಯಾಕೆ ಕ್ಯಾಬಿನೆಟ್ ಬರ್ತಾ ಇದೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾಕೆ ಬರಲ್ಲ ಅಂತ. ಐ ವಿಲ್ ಟೆಲ್, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಬಿನೆಟ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್? ಕ್ಯಾಬಿನೆಟ್ ಕೇಳಿರ್ತೀರ ಅಲ್ವಾ ನ್ಯೂಸಲ್ಲಿ, ಅಟ್ಲೀಸ್ಟ್ ನೀವು ಪಾಲಿಟಿ ಓದದೇ ಇದ್ರು ಫುಲ್ಲಾಗಿ ನ್ಯೂಸಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅವ್ರು ಹಿಂಗೆ ಮಾಡಿದ್ರು. ನಿರ್ಮಲಾ ಸೀತಾರಾಮ್ ಬಿಲಾಂಗ್ಸ್ ಟು ವಿಚ್ ಕ್ಯಾಬಿನೆಟ್? ಡಿಫೆನ್ಸ್ ಮಿನಿಸ್ಟರ್? ಫೈನಾನ್ಸೇ, ಬಟ್ ಕೌನ್ಸಿಲ್ಗ ಕ್ಯಾಬಿನೆಟ್ಗ? ಕ್ಯಾಬಿನೆಟ್, ಎಸ್. ಸಿ, ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅಂದರೆ ಡಿಫೆನ್ಸು, ಫೈನಾನ್ಷಿಯಲಿ ಆ್ಯಂಡ್ ಎಕ್ಸ್ಟರ್ನಲ್ ಫಾರಿನ್ ಅಫೇರ್ಸ್, ಆಲ್ ದಿಸ್ ಕಮ್ಸ್ ಅಂಡರ್ ಕ್ಯಾಬಿನೆಟ್. ಕ್ಯಾಬಿನೆಟ್ ಅಂದರೆ ದೇರ್ ವಿಲ್ ಬಿ ಓನ್ಲಿ 40 members, ವೆರಿ ಲೆಸ್. ಸೆಂಟ್ರಲ್ ಮಿನಿಸ್ಟರ್ಸ್ ಇರ್ತಾರೆ. ದೇರ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಮಿನಿಸ್ಟರ್ಸು. ಹೆಂಗೆ ಅಂದರೆ, ಲೈಕ್ ದೇ ವಿಲ್ ಬಿ ಕಂಪ್ಲೀಟ್ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ, ಅಂದರೆ ಕ್ಯಾಬಿನೆಟ್ ಅವರು. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಸ್ಟೇಟ್ಸ್. ಓಕೆ, ಅವರು ದೇ ಆರ್ ಮೆಂಬರ್ಸ್ ಆಫ್ ಲೋಕಸಭಾನೂ ಆಗಿರ್ತಾರೆ, ರಾಜ್ಯಸಭಾನೂ ಆಗಿರ್ತಾರೆ. ದೇ ವೇರ್
ದೇ ಹ್ಯಾವ್ ದೇರ್ ಪಾಪ್ಯುಲೇಷನ್ ಇಸ್ ವೆರಿ ಹೈ. ಆ್ಯಂಡ್ ಅವ್ರು ಮಾಡೋದು ಡೇ ಟು ಡೇ ನಮ್ಮದು ಆ್ಯಕ್ಟಿವಿಟೀಸ್ ನೋಡ್ಕೊಳ್ತೀವಲ್ಲ ಡೇ ಟು ಡೇ, ಅದಕ್ಕೆ ಅವ್ರು ಇರ್ತಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್. ಕ್ಯಾಬಿನೆಟ್ ಅಂದರೆ ಫ್ಯೂಚರಿಸ್ಟಿಕ್, ನೆಕ್ಸ್ಟ್ 2 ಇಯರ್ಸ್ಗೆ ಇಂಡಿಯಾಗೆ ಏನು ಬೇಕು ಅಂತ ಥಿಂಕ್ ಮಾಡ್ತಾರಲ್ಲ ಅಂಥವರು ಕೂಡ ಕ್ಯಾಬಿನೆಟ್ಸಲ್ಲಿ ಕುತ್ಕೊಂಡಿರ್ತಾರೆ. ಸೊ ಒನ್ ಸಚ್ ಪೀಪಲ್ ಎಕ್ಸಾಂಪಲ್ ಅಂದರೆ ಡಿಫೆನ್ಸ್ ಮಿನಿಸ್ಟರ್ಸ್, ಫೈನಾನ್ಸ್ ಮಿನಿಸ್ಟರ್ಸ್, ಆಮೇಲೆ ಇವರು ಫಾರಿನ್ ಮಿನಿಸ್ಟರ್ಸ್. ಹೂ ಇಸ್ ಅ ಫಾರಿನ್ ಮಿನಿಸ್ಟರ್ ನಾವು? ವೆರಿ ಗುಡ್. ಅಂಥವರೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹತ್ರ ಕೂತಿರ್ತಾರೆ. ಸೊ ವಾಟ್ ಹ್ಯಾಪನ್, 1978ಗಿಂತ ಮುಂಚೆ ಪಿ ಎಮ್ಮು ಪ್ರೆಸಿಡೆಂಟ್ಗೆ ಹೋಗ್ಬಿಟ್ಟು ಡಿಕ್ಲೇರ್ ಮಾಡು ನ್ಯಾಷನಲ್ ಎಮರ್ಜೆನ್ಸಿ ಅಂದಿದ ತಕ್ಷಣ ಡಿಕ್ಲೇರ್ ಮಾಡ್ತಾ ಇದ್ರು. ಇದು ಮ್ಯೂಸಿಟಿಲೈಸ್ ಆಯಿತು. ಯಾವಾಗಂದರೆ ಓರಲಿ ಆಗಿ ಹೇಳಿದ್ರೆ ಇದು ಕಾನ್ಸ್ಟಿಟ್ಯೂಷನಲ್ಲಿ ಇಟ್ಟಿದ್ದಾರೆ, ಓರಲಿ ಹೌ ಕ್ಯಾನ್ ಇಟ್ ಬಿ ಟೋಲ್ಡ್ ಅಲ್ವಾ? ಸೊ 1978ಅಲ್ಲಿ ದೇ ಬಾಟ್ ಒನ್ ಪ್ರೊಸೀಜರ್. ಏನು ಪ್ರೊಸೀಜರ್ ಅದು? ಸಿ ಆಲ್ ದಿಸ್ ಥಿಂಗ್ 1978 ಇಂದಿರಾ ಗಾಂಧಿ ಗೌರ್ಮೆಂಟ್ ಅಲ್ಲ, ಇಂದಿರಾ ಗಾಂಧಿ ಗೌರ್ಮೆಂಟ್ ಆದಮೇಲೆ ಜನತಾ ಪಾರ್ಟಿ ಬರುತ್ತೆ, ಅವ್ರು ಮಾಡಿದ್ದಿದ್ದು. ಓಕೆ, ಶಾಸ್ ಕಮಿಟಿ ಅಂತ ಬರುತ್ತೆ, ನಾನು ಅಲ್ಲಿ ಎಕ್ಸ್ಪ್ಲೇನ್ ದಟ್, ಅದಾದಮೇಲೆ ಬರುತ್ತೆ. ಸೊ 1978ಅಲ್ಲಿ ಏನಾಗುತ್ತೆ ಅಂದರೆ, ದೇರ್ ವಿಲ್ ಬಿ ಎ ಪ್ರೊಸೀಜರ್ ದ್ಯಾಟ್ ಪ್ರೆಸಿಡೆಂಟ್ ಶುಡ್ ಡಿಕ್ಲೇರ್ ನ್ಯಾಷನಲ್ ಎಮರ್ಜೆನ್ಸಿ ಆನ್ ದ ರಿಟರ್ನ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಮಿನಿಸ್ಟರ್. ಕ್ಯಾಬಿನೆಟ್ ಮಿನಿಸ್ಟರ್ದು ರಿಟರ್ನ್ ಅಡ್ವೈಸ್ ಬೇಕು. ಕ್ಯಾಬಿನೆಟ್ ಮಿನಿಸ್ಟರಲ್ಲಿ ನೋ ದಟ್ ಪಿ ಎಮ್ ಕೂಡ ಇರ್ತಾರೆ. ಓಕೆ, ನಾಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಪಿ ಎಮ್ ಕೂಡ ಅದರಲ್ಲೇ ಇರ್ತಾರೆ. ಸೊ ಪ್ರೆಸಿಡೆಂಟ್ ವಿಲ್ ಸೇ, ಅಲ್ಲ ಪ್ರೈಮ್ ಮಿನಿಸ್ಟರ್ ವಿಲ್ ಸೇ, ಸಿ ಕ್ಯಾಬಿನೆಟ್ ಅವರೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿಬಿಟ್ಟು, ಸೊ ನೌ ಇಟ್ ಇಸ್ ಅ ಟೈಮ್ ದಟ್ ವಿ ಹ್ಯಾವ್ ಟು ಇಶ್ಯೂ ನ್ಯಾಷನಲ್ ಎಮರ್ಜೆನ್ಸಿ, ಟೈಮ್ ಇದೆ ಅಂತ ಹೇಳ್ಬಿಟ್ಟು ದೇ ವಿಲ್ ಟೆಲ್. ಸೊ ಅವರು ಒಂದು ಪೇಪರಲ್ಲಿ ಬರ್ಕೊಡ್ಬೇಕು. ದೇ ಹ್ಯಾವ್ ಟು ರೈಟ್ ಇನ್ ಅ ಪೇಪರ್ ಸೇಯಿಂಗ್ ದಟ್ ನಾವು ಇಟ್ ಇಸ್ ಟೈಮ್ ಟು ಇಶ್ಯೂ ಎ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳಿ ಬರ್ದು ದೇ ಹ್ಯಾವ್ ಟು ಟೇಕ್ ಟು ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಏನು ಮಾಡಬೇಕು? ಪ್ರೆಸಿಡೆಂಟ್ ರಿಜೆಕ್ಟ್ ಮಾಡೋಂಗಿಲ್ಲ. ಪ್ರೆಸಿಡೆಂಟ್ ಏನು ಮಾಡಬೇಕು? ಹಿ ವಿಲ್ ಗಿವ್ ದ ಸಿಗ್ನೇಚರ್. ಸೊ ಅಲ್ಲಿ ಡಿಕ್ಲೇರ್ ಆಗಿದೆ, ಅಲ್ಲಿ ಆಗಿದೆ. ಇಲ್ಲಿ ಹೊಸ ಪೇಜ್ ಆ್ಯಡ್ ಮಾಡ್ಬೋದಾ? ಕ್ಯಾನ್ ವಿ ಹ್ಯಾಡ್? ಇದೇನಾ? ಹೋಗ್ಬಿಡುತ್ತಾ? ಬೇಡ. ಓಕೆ, ಬಿಕಾಸ್ ಇಲ್ಲಿ ಸೈಡಲ್ಲಿ ಬರಿಬೋದಾ? ಓಕೆ ಓಕೆ ಓಕೆ. ರೆಡ್ಡಾ? ಓಕೆ. ಸೊ ಸಿ ಪ್ರೊಸೀಜರ್ ಏನು? ಪ್ರೊಸೀಜರ್ ಬಂದ್ಬಿಟ್ಟು, ಸೊ ಪಿ ಎಮ್ ಅಂದರೆ ಇದೆಲ್ಲ ಇವರು ಕ್ಯಾಬಿನೆಟ್ ಮಿನಿಸ್ಟರ್, ಇಲ್ಲಿ ಪ್ರೆಸಿಡೆಂಟ್ಗೆ ಕ್ಯಾಬಿನೆಟ್ ಮಿನಿಸ್ಟರು ದೇ ಹ್ಯಾವ್ ಟು ಗಿವ್ ಇನ್ ಅ ರೈಟಿಂಗ್ ಸೇಯಿಂಗ್ ದಟ್ ನೌ ಇಟ್ ಇಸ್ ಅ ಟೈಮ್ ಫಾರ್ ನ್ಯಾಷನಲ್ ಎಮರ್ಜೆನ್ಸಿ ಅಂತ. ರೈಟಿಂಗ್ ಕೊಟ್ಟಾದ್ಮೇಲೆ ಇಲ್ಲಿ ಸಿಗ್ನೇಚರು ಪ್ರೆಸಿಡೆಂಟ್ ಏನೋ ಮಾಡ್ತಾರೆ. ಈ ಟೈಮಿಂದ ದಿಸ್ ಟೈಮ್ ಡಿಕ್ಲರೇಷನ್ ಆಗುತ್ತೆ. ಡಿಕ್ಲರೇಷನ್ ಅಂದರೆ ನಾವು ಇಟ್ ಈಸ್ ಇನ್ ಆಕ್ಟಿವ್, ನ್ಯಾಷನಲ್ ಎಮರ್ಜೆನ್ಸಿ ಆಕ್ಟಿವ್ ಆಗಿದೆ ಇವಾಗ. ಓಕೆ, ಡಿಕ್ಲೇರ್ ಆಗೋಯ್ತು. ಇವಾಗ ಪ್ರೆಸಿಡೆಂಟು ಆಯಿತು, ಪ್ರೆಸಿಡೆಂಟು ಸಿಗ್ನೇಚರ್ ಆಗಿದೆ, ಕ್ಯಾಬಿನೆಟ್ ಮಿನಿಸ್ಟರ್ದು ವಿ ಹ್ಯಾವ್ ಟೇಕನ್ ಅಪ್ರೂವಲ್, ಡಿಕ್ಲರೇಷನ್ ಆಗಿದೆ. ಆಗೋಯ್ತಾ ನ್ಯಾಷನಲ್ ಎಮರ್ಜೆನ್ಸಿ? ಇಲ್ಲ. ನಾವು ವಾಟ್ ಹ್ಯಾಪನ್, ಪಿ ಎಮ್ ಇದರಲ್ಲೇ ಬರ್ತಾರೆ ಕ್ಯಾಬಿನೆಟಲ್ಲೇ. ನೌ ವೇರ್ ಇಟ್ ಗೋಸ್? ವೆರಿ ಗುಡ್. ನೌ ವಾಟ್ ಹ್ಯಾಪನ್ಸ್, ಈ ಡಿಕ್ಲರೇಷನು ಲೋಕಸಭಾ ಮತ್ತು ರಾಜ್ಯಸಭಾಗೆ ಹೋಗಬೇಕು. ಲೋಕಸಭಾ ರಾಜ್ಯಸಭಾದಲ್ಲಿ ದೇ ವಿಲ್ ಗಿವ್ 1 ಮಂತ್. ಯೂಶಲ್ ಆಗಿ ಏನಾಗುತ್ತೆ ಅಂದರೆ, ಒಂದು ಬಿಲ್ ಆ್ಯಕ್ಟ್ ಆಗಬೇಕಂದ್ರೆ ಪಾರ್ಲಿಮೆಂಟಿಂದ ಪ್ರೆಸಿಡೆಂಟ್ಗೆ ಹೋಗುತ್ತೆ. ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಗುತ್ತೆ, ಡಿಬೇಟ್ ಆಗುತ್ತೆ, ಲೋಕಸಭಾಗೆ ಕಳಿಸ್ತಾರೆ, ರಾಜ್ಯಸಭಾಗೆ ಕಳಿಸ್ತಾರೆ, ಅದಾದ್ಮೇಲೆ ಪ್ರೆಸಿಡೆಂಟ್ಗೆ ಹೋಗೋದು. ಇಲ್ಲಿ ಉಲ್ಟಾ. ಅದಕ್ಕೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಅಂದಿದ್ದು ಏನಕ್ಕೆ ಅಂದರೆ, ಹಿಯರ್ ದ ಪ್ರೊಸೀಜರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಲ್ಲೇನಾಗುತ್ತೆ, ಪ್ರೆಸಿಡೆಂಟಿಂದ ಪಾರ್ಲಿಮೆಂಟಿಗೆ ಬರುತ್ತೆ. ಸೊ ದೇರ್ ಇಸ್ ಡಿಫ್ರೆನ್ಸ್. ಓಕೆ, ದೇರ್ ಇಸ್ ಡಿಫ್ರೆನ್ಸ್ ವಿತ್ ಎಮರ್ಜೆನ್ಸಿ ಪ್ರಾವಿಷನಲ್ಲಿ ಏನಾಗುತ್ತೆ, ಫಸ್ಟು ಕ್ಯಾಬಿನೆಟ್ ಡಿಸೈಡ್ ಮಾಡುತ್ತೆ, ಅದಾದಮೇಲೆ ಪ್ರೆಸಿಡೆಂಟ್ಗೆ ಹೋಗುತ್ತೆ, ಅದಾದಮೇಲೆ ಪಾರ್ಲಿಮೆಂಟ್ಗೆ ಹೋಗುತ್ತೆ. ಪಾರ್ಲಿಮೆಂಟ್ಗೆ 1 ಮಂತ್ ಟೈಮ್ ಕೊಡ್ತಾರೆ. 1 ಮಂತ್. ನೀವು ಈ 1 ಮಂತಲ್ಲಿ ನೀವೇನು ಮಾಡಬೇಕು, ನಾವು ಕಳಿಸಿರೋ ಲೆಟರ್ಗೆ ಅಪ್ರೂವ್ ಕೊಡಬೇಕು. ಅಪ್ರೂವ್ ಹೆಂಗೆ ಅಂದರೆ, 1 ಮಂತಲ್ಲಿ ಲೋಕಸಭಾನು ಪಾಸ್ ಮಾಡಬೇಕು, ರಾಜ್ಯಸಭಾನು ಪಾಸ್ ಮಾಡಬೇಕು. ಓಕೆನಾ? ಇನ್ ಕೇಸ್ ಈ 1 ಮಂತಲ್ಲಿ ಈ ಲೆಟರ್ಗೆ ಇವರೇನು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ವಾಟ್ ವಿಲ್ ಹ್ಯಾಪನ್, ದಟ್ ವಿಲ್ ಕೊಲ್ಯಾಪ್ಸ್.
ದಟ್ ವಿಲ್ ಕೊಲಾಪ್ಸ್. ನ್ಯಾಷನಲ್ ಎಮರ್ಜೆನ್ಸಿ ಅಲ್ಲಿಗೆ, ಈವನ್ ಇಫ್ ಪ್ರೆಸಿಡೆಂಟ್ ಸಿಗ್ನೇಚರ್ ಕೊಟ್ಟಿದ್ರು ಕೂಡ ನ್ಯಾಷನಲ್ ಎಮರ್ಜೆನ್ಸಿ ವಿಲ್ ನಾಟ್ ಬಿ ಆನ್ ದ ಗ್ರೌಂಡ್. ಅಲ್ಲಿಗೆ 1 ಮಂತಲ್ಲಿ ಇವ್ರೇನು, ಇಫ್ ದೇ ಡೋಂಟ್ ಗಿವ್ ಎನಿ ಕಂಟ್ರೋಲ್ ಇಟ್ ವಿಲ್ ಬಿ ಕೊಲಾಪ್ಸ್ಡ್. ನಾನೊಂದು ಕ್ವಶನ್ ಕೇಳ್ತೀನಿ, ರಾಜ್ಯಸಭಾ ಅಪ್ರೂವ್ ಕೊಡುತ್ತೆ, ಅಲ್ಲ ಸಾರಿ ಲೋಕಸಭಾ ಅಪ್ರೂವ್ ಕೊಡುತ್ತೆ, ರಾಜ್ಯಸಭಾ ಕೊಡಲ್ಲ. ಆದರೆ ಇವಾಗ ಹೇಳಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆದಂಗ ಆಗಲ್ಲ. ವೆರಿ ಗುಡ್. ಬೋತ್ ದ ಸಭಾಸ್ ಹ್ಯಾಸ್ ಟು ಗಿವ್. ಓಕೆ, ಒಂದು ಕೊಟ್ಟು ಒಂದು ಕೊಟ್ಟಿಲ್ಲ ಅಂದ್ರೂ ಕೊಲಾಪ್ಸೆ. 1 ಮಂತಲ್ಲಿ 1 ಮಂತಲ್ಲಿ ಏನಾದರೂ ಆಗಿಲ್ಲ ಅಂದ್ರೂ ಕೊಲಾಪ್ಸೆ. ಇವಾಗ ಇನ್ನೊಂದು ಸಿನಾರಿಯೋ ಏನಂದ್ರೆ, ರಾಜ್ಯಸಭಾ ಈ 1 ಮಂತಲ್ಲಿ ರಾಜ್ಯಸಭಾ ಅಪ್ರೂವ್ ಕೊಡುತ್ತೆ. ಓಕೆ, ರಾಜ್ಯಸಭಾ ನಾವು ಟುಡೇ ವಾಟ್ ಇಸ್ ಇಟ್, December 26th, ಬೇಡ January 1st ಅಂತ ತಗೊಳ್ಳೋಣ. January 21st, 2026. ಓಕೆ, January 2000 ಇಲ್ಲಿಂದ February 1ವರೆಗೂ 1 ಮಂತ್ ಈ 2 ಸಭಾನು ಪಾಸ್ ಮಾಡಬೇಕು. ಅದರಲ್ಲಿ ರಾಜ್ಯಸಭಾ ವಿಲ್ ಪಾಸ್ ರಿಕಮೆಂಡೇಶನ್, ಅದಕ್ಕೆ ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಆದರೆ ಲೋಕಸಭೆಗೆ ಏನಾಗುತ್ತೆ, ಇದ್ರದ್ದು ಟರ್ಮ್ ಆಗೋಗುತ್ತೆ ಅನ್ಕೊಳ್ಳೋಣ. January 1st ಅದರದ್ದು ಟರ್ಮ್ ಆಗೋಗುತ್ತೆ. ಸೊ ಇವಾಗ ಹೇಳಿ, ರಾಜ್ಯಸಭಾ ಅಪ್ರೂವ್ ಕೊಟ್ಟಿದೆ, ಬಟ್ ಲೋಕಸಭಾದು ಟರ್ಮ್ ಆಗೋಗಿದೆ. ಇವಾಗ ನ್ಯಾಷನಲ್ ಎಮರ್ಜೆನ್ಸಿಗೆ ವಾಟ್ ವಿಲ್ ಹ್ಯಾಪನ್ ಫಾರ್ ನ್ಯಾಷನಲ್ ಎಮರ್ಜೆನ್ಸಿ? ಸ್ಟಿಲ್ ಡಿಕ್ಲೇರ್ ಆಗಲ್ವಾ? ಆಗಲ್ಲ ಅಂತ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಈ ಪವರ್ ಇದು ಕೊಲಾಪ್ಸ್ ಆಗಲ್ಲ. ಇಟ್ ವಿಲ್ ಬಿ ಆನ್ ಹೋಲ್ಡ್ ಅಷ್ಟೇ. ಇಟ್ ವಿಲ್ ನಾಟ್ ಬಿ ಕೊಲಾಪ್ಸ್ ಬಿಕಾಸ್ ರಾಜ್ಯಸಭಾ ಪಾಸ್ ಮಾಡಿದ್ದಾರೆ, ಲೋಕಸಭಾನು ಪಾಸ್ ಮಾಡಬೇಕಿತ್ತು, ಬಟ್ ಇಟ್ ಹ್ಯಾಸ್ ಡಿಸಾಲ್ವ್ಡ್ ಅಂದ್ರೆ ಅದ್ರದ್ದು ಟರ್ಮ್ ಆಗೋಗಿದೆ. ಇನ್ನೊಂದು ನೆಕ್ಸ್ಟ್ ಅದು ಪವರ್ ಬರುತ್ತಲ್ಲ, ನೆಕ್ಸ್ಟ್ ಗೌರ್ಮೆಂಟ್ ಪವರ್ಗೆ ಬರುತ್ತಲ್ಲ, ಅವ್ರಿಗೆ 1 ಮಂತ್ ಟೈಮ್ ಕೊಡ್ತಾರೆ. ಅಂದ್ರೆ ಅವ್ರಿಗೆ 1 ಮಂತಲ್ಲಿ ನೋಡಿ ರಾಜ್ಯಸಭಾ ಕಳಿಸ್ಬಿಟ್ಟವ್ರೆ, ನಿಮ್ದು ಆಕ್ಷನ್ ಹೇಳಿ, ನಿಮ್ದು ವಾಟ್ ಇಸ್ ದ ಆಕ್ಷನ್ ಆನ್ ದಿಸ್ ಫ್ರಮ್ ಯು ಅಂತ. ಅವ್ರು ಏನಾನ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ದಟ್ ವಿಲ್ ಕೊಲಾಪ್ಸ್. ಇನ್ ಕೇಸ್ ಅವ್ರ ಆಕ್ಷನ್ ತಗೊಂಡ್ರೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಅಂಡರ್ಸ್ಟುಡ್ ವಿತ್ ದ ಪ್ರೊಸೀಜರ್? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ತುಂಬಾ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋ ಇಶ್ಯೂಸ್. ಸೊ ಏನಾಗುತ್ತೆ, ನಾನು ಕ್ಯಾಬಿನೆಟ್ ಮಿನಿಸ್ಟರು PM ಎಲ್ಲ ಇದೆ. ಸೊ ದೇರ್ ವಿಲ್ ಬಿ ಎ ಸಿಚುಯೇಷನ್ ವೇರ್ ನಮಗೆ ವಾರ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ವಾರ್ ಆಗುತ್ತೆ ಅಂತ ಗೊತ್ತಾದಾಗ PM ಆಬ್ವಿಯಸ್ಲಿ ಡಿಫೆನ್ಸ್ ಮಿನಿಸ್ಟರ್ಸು ಎಲ್ಲಾನು ದೇ ವಿಲ್ ಹ್ಯಾವ್ ದ ಕಂಟ್ರೋಲ್ ಆನ್ ದ ನೇಷನ್ ಆಬ್ವಿಯಸ್ಲಿ. ಸೊ ದೇ ವಿಲ್ ಹ್ಯಾವ್ ದ ರಿಟರ್ನ್ ಲೆಟರ್ ಗಿವನ್ ಟು ದ ಪ್ರೆಸಿಡೆಂಟ್ಗೆ ರಿಟರ್ನ್ ಲೆಟರ್ ಕೊಡ್ತಾರೆ. ನೋಡಿ ಪ್ರೆಸಿಡೆಂಟ್, ದೇರ್ ಇಸ್ ಅ ಸಿಚುಯೇಷನ್, ವಾರ್ ಆಗುತ್ತೆ, ನಮ್ಮ ಕಂಟ್ರಿಗೆ ಥ್ರೆಟ್ ಆಗುತ್ತೆ, ನಾವು ಡಿಕ್ಲೇರ್ ಮಾಡ್ಬಿಡೋಣ ಅಂತ. ಸೊ ಪ್ರೆಸಿಡೆಂಟ್ ಇಲ್ಲಿ ಕಂಟ್ರೋಲ್ ಏನಿಲ್ಲ, ಬೇಡ ಬಿಡಪ್ಪ ಅಂತನೂ ಅನ್ನಕ್ಕಾಗಲ್ಲ. ಅವ್ರು ಕೊಟ್ಟ ಮೇಲೆ ಇಸ್ಕೊಂಡು ಸೈನ್ ಮಾಡ್ಬೇಕು. ದಟ್ ಈಸ್ ಅದಕ್ಕೆ ಪ್ರೆಸಿಡೆಂಟ್ಗೆ ನಾಮಿನಲ್ ರಿಯಲ್ ಪವರ್ ಲೈಸ್ ವಿತ್ PM, ನಾಮಿನಲ್ ಪವರ್ ಲೈಸ್ ವಿತ್ ಪ್ರೆಸಿಡೆಂಟ್ ಅನ್ನೋದು ಅದಕ್ಕೇನೆ. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಇಲ್ಲಿ ಪ್ರೆಸಿಡೆಂಟ್ಗೆ ಕೊಡ್ತಾರೆ. ಸೊ ಪ್ರೆಸಿಡೆಂಟ್ ವಿಲ್ ಸಬ್ಮಿಟ್ ಟು ದ 2 houses, ನಾಟ್ ಓನ್ಲಿ 1 house. ಆ ಲೆಟರ್ ಕೊಟ್ಟಿರೋದನ್ನ 2 ಸಭಾದಲ್ಲೂ ಪ್ರೆಸೆಂಟ್ ಮಾಡಬೇಕು. 2 ಸಭಾದಲ್ಲೂ ಪ್ರೆಸೆಂಟ್ ಮಾಡಿದ್ಮೇಲೆ ಸೊ ಈ ರಾಜ್ಯಸಭಾ ಕಳಿಸ್ತಾರೆ. ರಾಜ್ಯಸಭಾ ಅಪ್ರೂವ್ ಮಾಡಿ ಲೋಕಸಭಾ ಅಪ್ರೂವ್ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ಗೆಟ್ ಕೊಲಾಪ್ಸ್ಡ್. ವೈಸ್ ವರ್ಸಾ ಆಲ್ಸೋ. ಇನ್ ಕೇಸ್ ಲೋಕಸಭಾ ಅಪ್ರೂವ್ ಮಾಡಿ ರಾಜ್ಯಸಭಾ ಅಪ್ರೂವ್ ಮಾಡಿಲ್ಲ ಅಂದ್ರೆ ದಟ್ ವಿಲ್ ಆಲ್ಸೋ ಬಿ ಕೊಲಾಪ್ಸ್ಡ್. ಇನ್ ಕೇಸ್ 1 ಮಂತಲ್ಲಿ ಅದು ಯಾವುದೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ದಟ್ ವಿಲ್ ಆಲ್ಸೋ ಬಿ ಕೊಲಾಪ್ಸ್ಡ್. ಇಲ್ಲೇನಾಗುತ್ತೆ, ಈ 1 ಮಂತಲ್ಲಿ January February ಸೇ ಫಾರ್ ಎಕ್ಸಾಂಪಲ್ January 1st ಅಲ್ಲಿ ಏನಾಗುತ್ತೆ, ದ ಲೋಕಸಭಾ ವಿಲ್ ಬಿ ಇನ್ ಅ ಸಿಚುಯೇಷನ್, ಅವ್ರು ಬಿಟ್ಟು ಹೋಗ್ಬೇಕು, ಟರ್ಮ್ ಆಗೋಗಿರುತ್ತೆ, 5 years ಟರ್ಮ್ ಆಗೋಗಿರುತ್ತೆ, ಬಿಟ್ಟು ಹೋಗ್ಬೇಕು. ಈ ಟೈಮಲ್ಲಿ ರಾಜ್ಯಸಭಾ ಪಾಸ್ ಮಾಡಿಬಿಟ್ಟಿರ್ತಾರೆ. ದಟ್ ವಿಲ್ ಬಿ ಆನ್ ಹೋಲ್ಡ್, ಸಸ್ಪೆಂಡ್ ಆಗಲ್ಲ, ಹೋಲ್ಡಲ್ಲಿರುತ್ತೆ. ಯಾಕೆ ಹೋಲ್ಡಲ್ಲಿ ಕೊಡ್ತಾರೆ ಅಂದರೆ, ಬಿಕಾಸ್ ಆಲ್ರೆಡಿ ಲೋಕಸಭಾ ಟರ್ಮ್ ಆಗೋಗಿದೆ. ಇಟ್ ಇಸ್ ನಾಟ್ ದೇರ್ ಮಿಸ್ಟೇಕ್ ಅಲ್ಲ, ಪಾಪ ಆಗೋಗಿದೆ. ಸೊ ಇನ್ನೊಂದು ಗೌರ್ಮೆಂಟ್ ಬಂದು ನೆಕ್ಸ್ಟ್ ಅದ್ರ ಮೇಲೆ ಏನು ಕಂಟ್ರೋಲ್ ತೊಗೊಳೋದು, ಡಿಸಿಷನ್ ತೊಗೊಳೋವರೆಗೂ ದಟ್ ವಿಲ್ ಬಿ ಆನ್ ಹೋಲ್ಡ್. ನೆಕ್ಸ್ಟ್ ಗೌರ್ಮೆಂಟ್ ಇಫ್ ಇಟ್ ಕಮ್ಸ್ ಆ್ಯಂಡ್ ರಿಜೆಕ್ಟ್, ಅದು ಸಸ್ಪೆಂಡ್ ಆಗುತ್ತೆ. ಇಫ್ ಇಟ್ ಡಸಂಟ್ ಟೇಕ್ ಎನಿ ಆ್ಯಕ್ಷನ್, ಅದು ಸಸ್ಪೆಂಡ್ ಆಗುತ್ತೆ. ಇಫ್ ಇಟ್ ಗಿವ್ ಎಫೆಕ್ಟ್, ಹೌದು ನಮ್ಮ ನ್ಯಾಷನಲಲ್ಲಿ, ನಮ್ಮ ಕಂಟ್ರಿನಲ್ಲಿ ಈ ಥರ ಥ್ರೆಟ್ ಇದೆ, ಕಾಪಾಡಬೇಕು ಅಂತ ಅವ್ರೇನ ಅಪ್ರೂವ್ ಕೊಟ್ಟರೆ ದಟ್ ವಿಲ್ ಬಿ ಆನ್ ಗ್ರೌಂಡ್. ನ್ಯಾಷನಲ್ ಎಮರ್ಜೆನ್ಸಿ ಆವಾಗ ಡಿಕ್ಲೇರ್ ಆಗುತ್ತೆ. ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ.
ಈ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ಮೇಲೆ ಇಟ್ ವಿಲ್ ಬಿ ಆನ್ ಗ್ರೌಂಡ್ ಫಾರ್ 6 months. ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್, ಆಯ್ತಾ? ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಮಾಡ್ತಾ ಇರ್ಬೋದು, ಇಂಡೆಫಿನೆಟ್ ಆಗಿ ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ ಸ್ಟೇಟ್ ಎಮರ್ಜೆನ್ಸಿಗೆ ಹಂಗೆ ಮಾಡಕ್ ಬರಲ್ಲ. ಓಕೆ, ಸ್ಟೇಟ್ ಎಮರ್ಜೆನ್ಸಿ ಇಂಟರ್ನಲ್ ಆಗಿರುತ್ತೆ. ಈಗ ನೋಡಿ, ರಷ್ಯಾ ಯುಕ್ರೇನ್ ವಾರ್ ಯಾವಾಗ ಸ್ಟಾರ್ಟ್ ಆಗಿದ್ದು, ಇನ್ನೂ ನಡೀತಾ ಇದೆ. ವಿ ಡೋಂಟ್ ಇವನ್ ನೋ ವೆನ್ ವಿಲ್ ಇಟ್ ಎಂಡ್ ಅಲ್ವಾ? ಸೊ ಈ ರೀಸನ್ಗೋಸ್ಕರನೇ ನ್ಯಾಷನಲ್ ಎಮರ್ಜೆನ್ಸಿಗೆ ಟೈಮ್ ಪೀರಿಯಡ್ ಕೊಟ್ಟಿಲ್ಲ. ಇಂಡೆಫಿನೆಟ್ ಆಗಿ ಆಗ್ತಾ ಇರುತ್ತೆ, ಯಾವಾಗಾದ್ರೂ ಎಷ್ಟು ವರ್ಷ ಆದ್ರೂ ಆಗ್ಬೋದು. ಬಟ್ 6 monthsಗೆ ನಾವು ಅಪ್ರೂವ್ ಕೊಡ್ತಾ ಇರ್ಬೇಕು. ಸೇಮ್ ಪ್ರೊಸೀಜರ್ 6 monthsಗೆ ಅಪ್ರೂವ್ ಕೊಡ್ತಾನೆ ಇರಬೇಕು. ಓಕೆನಾ? ಇದು ಅರ್ಥ ಆಯ್ತಾ? ಸೊ ಎವ್ರಿ 6 months ಇಟ್ ಹ್ಯಾಸ್ ಟು ಗಿವ್ ಅಪ್ರೂವಲ್. ಸೊ ದಿಸ್ ಇಸ್ ಅಬೌಟ್ ಯಾವುದು 1978 ಅಲ್ಲಿ ಇದನ್ನ ಆಯ್ತು. ರಿಟರ್ನ್ ರಿಕಮೆಂಡೇಶನ್ ಕ್ಯಾಬಿನೆಟ್ ಕೊಡಬೇಕು, ಓನ್ಲಿ ಆನ್ ದ ಕನ್ಕರೆನ್ಸ್ ಆಫ್ ದ ಕ್ಯಾಬಿನೆಟ್, ನಾಟ್ ಮೇರ್ಲಿ ಆನ್ ದ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಇಂದ ಮಾತ್ರನೇ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡೋ ಹಾಗಿಲ್ಲ. ನಾವು ಇಟ್ ಶುಡ್ ಬಿ ರಿಟರ್ನ್ ರೆಕಮೆಂಡೇಶನ್, ರಿಟರ್ನ್ ಅಡ್ವೈಸ್ ಕೊಟ್ಟಿರಬೇಕು ಇನ್ ಟರ್ಮ್ಸ್ ಆಫ್ ಆ್ಯಂಡ್ ಆಲ್ಸೋ ವಿತ್ ಅಪ್ರೂವಲ್ ಆಫ್ ಬೋತ್ ದ ಹೌಸಸ್. ಓಕೆ, ಬೋತ್ ದ ಹೌಸಸ್ ಅಲ್ಲಿ ಮಾಡಬೇಕು. ಸೊ ನೆಕ್ಸ್ಟ್, ಪಾರ್ಲಿಮೆಂಟ್ ಅಪ್ರೂವಲ್. ಓಕೆ, ನಾನು ಹೇಳ್ದೆ ಅಲ್ವಾ, ವಿದಿನ್ 1 month ಆಫ್ ದ ಡೇಟ್ ಆಫ್ ದ ಇಶ್ಯೂ. ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ. ಸೊ ಈಗ ಕ್ಯಾಬಿನೆಟ್ ಪಾಸ್ ಮಾಡಿದೆ, ಪ್ರೆಸಿಡೆಂಟು ಅದಕ್ಕೆ ಸಿಗ್ನೇಚರ್ ಕೊಟ್ಟಿದ್ದಾರೆ. ಓಕೆ, ಇದು ಪಾರ್ಲಿಮೆಂಟ್. ಇಲ್ಲಿ ಎಷ್ಟು? 1 month. ಬಿಫೋರ್ ಇಟ್ ವಾಸ್ 2 months. ನೆನ್ಪಿಟ್ಕೊಳ್ಳಿ, ಇಟ್ ವಾಸ್ ಬಿಫೋರ್ 2 months. ನಾನು ಇದನ್ನೇ ಕ್ವೆಶನ್ ಕೇಳಕ್ಕೆ ನಾನು ಇದನ್ನ ಐ ಆಕ್ಚುಲಿ ಸ್ಟ್ರಕ್ಚರ್ಡ್ ದಿಸ್. ಯಾಕೆ ಫ್ರಮ್ 2 months to 1 month ಆ್ಯಂಡ್ ಯಾಕೆ ಫ್ರಮ್ 2, ಆಮೇಲೆ ಇನ್ನೊಂದು ಕ್ವೆಶನ್ ಕೇಳ್ತೀನಿ, ವೈ ಫ್ರಮ್ 2 months to ಇಲ್ಲಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಒರಿಜಿನಲಿ ದ ಪೀರಿಯಡ್ ಅಲೌಡ್ ಫಾರ್ ಅಪ್ರೂವಲ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ 2 monthsಗೆ. ಇಟ್ ವಾಸ್ ರೆಡ್ಯೂಸ್ಡ್ ಆಬ್ವಿಯಸ್ಲಿ. ನೀವು ನೋಡ್ತಾ ಇದ್ದೀರಾ, ಸಿ ದೇರ್ ವಾಸ್ ಸೋ ಮಚ್ ಆಫ್ ಅಮೆಂಡ್ಮೆಂಟ್ ದಟ್ ಟುಕ್ ಪ್ಲೇಸ್ ಆಫ್ಟರ್ 1978 ಅಲ್ಲಿ. ಸೋ ಮಚ್ ಆಫ್ ಚೇಂಜಸ್, ಮಾಡಿದ ತಪ್ಪುಗಳೆಲ್ಲ ತಿದ್ದಿದ್ದು ಈ ಅಮೆಂಡ್ಮೆಂಟ್ 1978 ಅಂದರೆ ಜನತಾ ಪಾರ್ಟಿ ಬಂತಲ್ಲ, ಎವ್ರಿಥಿಂಗ್ ದೇ ರಿವೈವ್ಡ್, ಎವ್ರಿಥಿಂಗ್ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಆಗಿದ್ದು ಲೂಪ್ ಹೋಲ್ಸು ಎಲ್ಲಾನು ದೇ ರಿವೈವ್ಡ್. ಓಕೆ, ಈ 1 month ಇದೆ. ಫ್ರಮ್ 2 months to 1 month ಯಾಕೆ? ವೈ ವಾಟ್ ಕುಡ್ ಇಟ್ ಬಿ ದ ರೀಸನ್? ಫ್ರಮ್ 2 months ಇರ್ಬೋದಾಗಿತ್ತಲ್ಲ. ಇನ್ 1 month ಅಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ? 1 month, ವೈ ನಾಟ್ 25 days ಆರ್ 3 months? ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕ್ಯಾಬಿನೆಟ್ಟು ಪ್ರೆಸಿಡೆಂಟು ಪಾಸ್ ಮಾಡಾದ್ಮೇಲೆ ಡಿಕ್ಲೇರ್ಡ್ ಅದು. ಸೊ ಇಟ್ ಈಸ್ ಡಿಕ್ಲೇರ್ಡ್. ಅದರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಬಂದ್ಬಿಟ್ಟಿದೆ ಗ್ರೌಂಡ್ಗೆ, ಅಪ್ರೂವಲ್ ಬೇಕಷ್ಟೇ, ಗ್ರೌಂಡಿಗೆ ಬಂದಿದೆ. ಈ 1 month ಇದೆ ಅಲ್ಲ, ದಿಸ್ 1 month ದೀಸ್ ಪೀಪಲ್ ಕ್ಯಾನ್ ಡೂ ಎನಿಥಿಂಗ್. ಆ 1 monthಲ್ಲಿ, ಆ 1 month ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಅಂತ ಹೇಳ್ಬಿಟ್ಟು ದೇ ಕ್ಯಾನ್ ಡೂ ಎನಿಥಿಂಗ್. ದೇ ಕ್ಯಾನ್ ಸಸ್ಪೆಂಡ್ ಅವರ್ ಫಂಡಮೆಂಟಲ್ ರೈಟ್ಸ್ ಆರ್ ಲೆಜಿಸ್ಲೇಟಿವ್ ಪವರ್ ಅವ್ರ ಕೈಯಲ್ಲಿ ಇಟ್ಕೋಬೋದು, ಎಕ್ಸಿಕ್ಯೂಟಿವ್ ಪವರ್ ಅವ್ರ ಕೈಯಲ್ಲಿ ಇಟ್ಕೋಬೋದು. ಈ ಪವರ್ಸ್ ಎಲ್ಲ ಇವ್ರು ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋ ಒಂದೇ ಒಂದು ರೀಸನ್ಸ್ಗೆ ಇಟ್ ವಾಸ್ ರೆಡ್ಯೂಸ್ಡ್ ಫ್ರಮ್ 2 months to 1 month. ಅರ್ಥ ಆಯ್ತಾ? ಯಾಕೆ 2 months ಇಂದ 1 monthಗೆ ರಿಡ್ಯೂಸ್ ಮಾಡಿದ್ದಾರೆ ಅಂದರೆ ದಿಸ್ ಇಸ್ ದ ರೀಸನ್. ಆ್ಯಂಡ್ ಈ ಪೀರಿಯಡ್ ಆಫ್ ಟೈಮಲ್ಲಿ, ಈ 1 month ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನೇ ವಾಟ್ ಎವರ್ ಡಿಸಿಷನ್ ದೇ ಟೇಕ್ ಆಫ್ಟರ್ ದಿಸ್ 1 month ಇಟ್ ಕೆನಾಟ್ ಬಿ ಕ್ವೆಶ್ಚನ್ಡ್. ಇವಾಗ ಫಾರ್ ಎಕ್ಸಾಂಪಲ್, ಈ 1 month ಅಲ್ಲಿ ಟೈಮ್ ಕೊಟ್ಟಿರ್ತಾರಲ್ಲ ಪಾರ್ಲಿಮೆಂಟ್ಗೆ ಅಪ್ರೂವ್ ಮಾಡಿ ಅಂತ, ಈ 1 month ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನನ್ನ ಇಫ್ ದೇ ಆರ್ ಟೇಕಿಂಗ್ ಎನಿ ಡಿಸಿಷನ್ ಬೇಸ್ಡ್ ಆನ್ ಫಂಡಮೆಂಟಲ್ ರೈಟ್ಸ್ ಆರ್ ಲೆಜಿಸ್ಲೇಟಿವ್ ಪವರ್, ಎಕ್ಸಿಕ್ಯೂಟಿವ್, ಈ 1 month ಆದಮೇಲೆ ಇಫ್ ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ಈ 1 month ಅಲ್ಲಿ ಇವ್ರು ಏನೇನು ಮಾಡಿದ್ರು ಅಂತ ಯಾರು ಕ್ವೆಶನ್ ಮಾಡೋಂಗಿಲ್ಲ. ಇಟ್ ಕೆನ್ ನಾಟ್ ಬಿ ಕ್ವೆಶನ್. ಇವಾಗೂ ಅಷ್ಟೇ, ಈವನ್ ಆಫ್ಟರ್ 44th amendment ದಟ್ ಈಸ್ ಸ್ಟಿಲ್ ಹಂಗೆ ಇದೆ. ದೇ ಕೆನ್ ನಾಟ್ ಬಿ ಕ್ವೆಶನ್ ಇನ್ ಎನಿ ಟರ್ಮ್ಸ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ಇಫ್ ದ ಪ್ರೊಕ್ಲಮೇಷನ್ ಇಸ್ ಇಶ್ಯೂಡ್ ಎಟ್ ಎ ಟೈಮ್ ವೆನ್ ಲೋಕಸಭಾ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಅಂದರೆ ರಾಜ್ಯಸಭಾ ಪಾಸ್ ಆಗಿರಬೇಕು, ಲೋಕಸಭಾ ಡಿಸಾಲ್ವ್ ಆಗಿರಬೇಕು. ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಈ ಪಾಯಿಂಟ್ ಕ್ಲಿಯರ್ ಆಗಿದೆಯಾ? ಯು ವಾಂಟ್ ಅ ಬ್ರೇಕ್? ನೋ, ಕಂಟಿನ್ಯೂ. ಓಕೆ, ಡ್ಯೂರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಡ್ಯೂರೇಷನ್ ಇಫ್ ಅಪ್ರೂವ್ಡ್ ಬೈ ಬೋತ್ ದ ಹೌಸಸ್ ಅಪ್ರೂವ್ ಮಾಡಿದ್ರೆ ನಾನು ಏನು ಹೇಳಿದೆ, ಇಂಡೆಫಿನೆಟ್ ಟೈಮ್ ಆಗೋದ್ರೂ ಇರ್ಬೋದು. ಇಂಡೆಫಿನೆಟ್ ಟೈಮ್ವರೆಗೂ ಇಟ್ ಕ್ಯಾನ್ ಬಿ
ಅಂದರೆ ಅದು ಇಟ್ ಕ್ಯಾನ್ ಬಿ ಆಕ್ಟಿವ್ ಇನ್ಡೆಫಿನಿಟ್ ಟೈಮ್, ಅದಕ್ಕೆ ಟೈಮ್ ಪೀರಿಯಡ್ ಇಲ್ಲ. ಆದರೆ ಅಪ್ರೂವಲ್ ಇವಾಗ ನಾವು ರಿನ್ಯೂ ಮಾಡ್ತೀವಲ್ವಾ, ಲೈಕ್ ಪಾಸ್ಪೋರ್ಟ್ಸ್ನೆಲ್ಲ ಈ ಮಂತ್ಸ್ವರೆಗೆ ವಿ ರಿನ್ಯೂ ಅಥವಾ ನಮ್ಮ ಲೈಸೆನ್ಸಿನ ರಿನ್ಯೂ ಮಾಡ್ಕೋತೀವಿ. ಸಿಮಿಲರ್ಲಿ 6 months ಅಪ್ರೂವಲ್ಲು ಎವ್ರಿ 6 monthsಗೆ ಬೇಕು. ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಟೈಮ್. ಅದರಲ್ಲಿ ನಾವು ಕ್ವಶನ್ ಮಾಡೋಕ್ಕಾಗಲ್ಲ ಯಾಕೆ 7-8 months ಅಂತ ಕ್ವಶನ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಟೈಮ್ ದಟ್ 6 monthsಗೆ ಎವ್ರಿ 6 monthsಗೆ ಅಪ್ರೂವಲ್ ಬೇಕು. ಓಕೆ, ದ ಪ್ರಾವಿಷನ್ ಆಫ್ ದಿಸ್ ವಾಸ್ ಆ್ಯಡೆಡ್ 6 months ಮುಂಚೆ ಇರಲಿಲ್ಲ. ಒಂದ್ಸಲ ಡಿಕ್ಲೇರ್ ಮಾಡಿದ್ರೆ ಅಪ್ರೂವಲ್ಲು ರಿನ್ಯೂವಲ್ ಏನೂ ಇಲ್ಲ. ಇಟ್ ವಾಸ್ ಎಕ್ಸ್ಟೆಂಡೆಡ್ ಆಸ್ ಲಾಂಗ್ ಆಸ್ ದ ಪ್ರೆಸಿಡೆಂಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ವಿಶ್, ಅಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಬೋದಾಗಿತ್ತು. ಬಟ್ ಈ 44th Amendment 1978 ಆ ಟೈಮಲ್ಲಿ ಬಂತು ದ್ಯಾಟ್ 6 months ಎವ್ರಿ 6 months ಇಟ್ ಶುಡ್ ಬಿ ಅಪ್ರೂವ್ಡ್ ಅಂತ. ಆ್ಯಂಡ್ ಆಲ್ಸೋ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ 38th, 39th, 42, 42nd, 44th ಈ ಅಮೆಂಡ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಓಕೆ, ಕ್ಲಾಸಲ್ಲಿ ನಾನು ಏನೇ ಹೇಳಿದ್ರು ನೀವು ಮನೆಗೆ ಹೋಗಿ ಯು ಹ್ಯಾವ್ ದ ಡಿಫ್ರೆನ್ಸ್. 38ಅಲ್ಲಿ ಏನಾಯ್ತು ನಾನು ಹೇಳ್ಕೊಡ್ತೀನಿ ಇನ್ ಡೀಟೇಲ್ ಎವ್ರಿಥಿಂಗ್ ನಾನು ಹೇಳ್ಕೊಡ್ತೀನಿ. ಬಟ್ ಸ್ಟಿಲ್ ಯು ಶುಡ್ ಬಿ ನೋಯಿಂಗ್ 38ಅಲ್ಲಿ ಏನಾಯಿತು. 38ಅಲ್ಲಿ ಪಾಸ್ ಮಾಡಿದ್ದು ಇಲ್ಲಿಗೆ ರಿಪೀಲ್ ಮಾಡಿದ್ರು, ಮತ್ತೆ ತಿರ್ಗಾ ಇಲ್ಲೇನೋ ಪಾಸ್ ಮಾಡಿದ್ರು, ಇಲ್ಲಿ ರಿಪೀಲ್ ಮಾಡಿದ್ರು, ಇಲ್ಲಿ ಇರಲಿಲ್ಲ ಇಲ್ಲೇನೋ ಆ್ಯಡ್ ಮಾಡಿದ್ರು. ಸೊ ದೀಸ್ ಅಮೆಂಡ್ಮೆಂಟ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಇದು 1978 ಆಗಿದ್ದು. ಸೊ ನೋ ದ ಇಯರ್ಸ್ ಆಲ್ಸೋ, ಯಾವ್ಯಾವ ಇಯರಲ್ಲಿ ಪಾಸ್ ಆಗಿತ್ತು ಅಂತನೂ ನೋಡ್ಕೋಬೇಕು. ಓಕೆ, ಇದು 1971. ಇದು ದಿಸ್ ಟು ಐ ಫರ್ಗಾಟ್. ಇದು 76 1976. ಆ್ಯಂಡ್ ದಿಸ್ ಇಸ್ 39th. ಐ ಫರ್ಗಾಟ್ ದಟ್ ಒನ್. 39th ಇದೆ. 38, 39, 42nd, 44th. ನೀವೇನು ಮಾಡಬೇಕು ಅಂದರೆ ಇದರಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ. ನಿಮ್ಮ ಬುಕ್ಕನ್ನ ಹಿಂಗೆ ಡಿವೈಡ್ ಮಾಡ್ಕೊಬಿಡಿ. ಓಕೆ, ಡಿವೈಡ್, ಇಲ್ಲಿ ಅಮೆಂಡ್ಮೆಂಟ್ಸ್ ಬರ್ಕೊಂಡು ಏನೇನಾಯಿತು ಎವ್ರಿಥಿಂಗ್. ಅಮೆಂಡ್ಮೆಂಟ್ಸ್ ಅಂದರೆ ಇಟ್ಸ್ ನಾಟ್ ಓನ್ಲಿ ಸುಮ್ಮನೆ ನ್ಯಾಷನಲ್ ಎಮರ್ಜೆನ್ಸಿ ಆ ಥರ ಅಲ್ಲ. ಎಕ್ಸಿಕ್ಯೂಟಿವಲ್ಲಿ ಏನಾಯಿತು, ಲೆಜಿಸ್ಲೇಟಿವ್ ಪ್ರಕಾರ ಏನಾಯಿತು, ಜುಡಿಷರಿ ಏನಾಯಿತು, ಫಂಡಮೆಂಟಲ್ ರೈಟ್ಸ್ಗೆ ಏನಾಯಿತು, ಸ್ಟೇಟ್ಗೆ ಏನಾಯಿತು, ನ್ಯಾಷನಲ್ಗೆ ಏನಾಯಿತು, ಎವ್ರಿಥಿಂಗ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಇದು. ಇದ್ರ ಮೇಲೆ ಕ್ವೆಶನ್ಸ್ ಚಾನ್ಸಸ್ ಆರ್ ಮೋರ್ ಆನ್ ದಿಸ್ ಅಮೆಂಡ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಇದು ಬರ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಓಕೆ, ಇದಾಯ್ತಾ. ನೆಕ್ಸ್ಟ್ ಇನ್ನೊಂದು ಪಾಯಿಂಟು, ನಾನು ಇಲ್ಲೇನು ಹೇಳಿದೆ, ಈ ಹಿಯರ್ ಐ ಟೋಲ್ಡ್ ಲೋಕಸಭಾ ಡಿಸಾಲ್ವ್ ಆಗುತ್ತೆ ಅಂತ. ಅರ್ಥ ಆಗಲಿಲ್ಲಪ್ಪ. ಇದು 75 ಓಕೆ, ಸಾರಿ. $1975. 75. This is 1976, 1970, 1978. ಇದು ಪೂರ್ತಿ ಇಂಪಾರ್ಟೆಂಟ್. ಓಕೆ, ಪ್ಲೀಸ್ ಇದ್ರ ಮೇಲೆ ತುಂಬ ಸ್ಟ್ರೆಸ್ ಮಾಡಿ, ಕ್ವೆಶನ್ಸು ತುಂಬ ಬರುತ್ತೆ. ಆ್ಯಂಡ್ ಇದು ಡ್ಯೂರೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ, ಪ್ರೊಕ್ಲಮೇಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ, ಆಮೇಲೆ ರಿವೋಕೇಷನ್, 3 ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ 1975 ನ್ಯಾಷನಲ್ ಎಮರ್ಜೆನ್ಸಿ ಹೆಂಗಾಯಿತು ಅಂತ ಕೇಳಲ್ಲ, ಬಟ್ ಕ್ವೆಶನ್ಸ್ ಆನ್ ದಿಸ್ ಟಾಪಿಕ್ಸ್ ವಿಲ್ ಬಿ ಮೋರ್. ಓಕೆ, ಸೊ ಈಗ ನಾನು ನೆಕ್ಸ್ಟ್ ದಿಸ್ 1975 ಐ ಟೋಲ್ಡ್, ಸಾರಿ ನಾಟ್ 1975, ಲೋಕಸಭಾ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು January 1st ಡಿಸಾಲ್ವ್ ಆಗುತ್ತೆ, ಆಮೇಲೆ ಅದು ನೆಕ್ಸ್ಟ್ ಗೌರ್ಮೆಂಟ್ ಬರೋವರೆಗೂ ದೇ ವಿಲ್ ಗಿವ್ ಅ 1 month ಪೀರಿಯಡ್ ಅಂತ ಹೇಳಿದ್ದೆ ಅಲ್ವಾ. ಈಗ 6 months, ಎವ್ರಿ 6 monthsಗೆ ರಿನ್ಯೂವಲ್ ಬೇಕು. ಎವ್ರಿ 6 monthsಗೆ ರಿನ್ಯೂವಲ್ ಬೇಕು. ಸೇ ಫಾರ್ ಎಕ್ಸಾಂಪಲ್ ಜೂನಲ್ಲಿ ರಿನ್ಯೂ ಬೇಕು. ನೆಕ್ಸ್ಟ್ 6 months ಆ್ಯಡ್ ಆನ್ ಆಗೋಕ್ಕೆ ಫರ್ದರ್ ನ್ಯಾಷನಲ್ ಎಮರ್ಜೆನ್ಸಿ ಇರೋದಕ್ಕೋಸ್ಕರ 6 months ಬೇಕು ನಮಗೆ ಅಂತ ಜೂನಲ್ಲಿ ಇಟ್ ವಿಲ್ ಬಿ ಕ್ವೆಶನ್ಡ್, ಬೇಕಾ ಬೇಡವಾ ಅಂತ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಲೋಕಸಭಾ ಡಿಸಾಲ್ವ್ ಆಗುತ್ತೆ. ನಾವು ವಾಟ್ ವಿಲ್ ಹ್ಯಾಪನ್,
ಆವಾಗ ರಾಜ್ಯಸಭಾ ರಾಜ್ಯಸಭಾ ಪಾಸ್ ಮಾಡಿರ್ಬೇಕು ಅಂತ ನಾನು ಅವಾಗಿಂದ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ರಾಜ್ಯಸಭಾ ಕೆ ನಾಟ್ ಬಿ ಡಿಸಾಲ್ವ್ಡ್ ಲೈಕ್ ದಿಸ್. ರಾಜ್ಯಸಭಾನೇ ಯಾಕೆ ಸ್ಟ್ರೆಸ್ ಮಾಡ್ತಾ ಇದೀನಿ, ಅಲ್ಲ ಲೋಕಸಭಾ ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ, ರಾಜ್ಯಸಭಾಗೆ ಯಾಕೆ ಆತರ ಅಂದ್ರೆ ರಾಜ್ಯಸಭಾ ಇಸ್ ಅ ಪರ್ಮನೆಂಟ್ ಬಾಡಿ, ಇಟ್ ಕೆನ್ ನಾಟ್ ಬಿ ಡಿಸಾಲ್ವ್. ಲೋಕಸಭಾ ಎವ್ರಿ 5 yearsಗೆ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ರಾಜ್ಯಸಭಾ ಮೀನ್ ಟೈಮ್ 1 month ಅಲ್ಲಿ, ಈ 1 month ಇರುತ್ತಲ್ಲ, ಜೂನಲ್ಲಿ ದ ಕ್ವಶನ್ ವಿಲ್ ಕಮ್ ವೆದರ್ ನ್ಯಾಷನಲ್ ಎಮರ್ಜೆನ್ಸಿ ಫರ್ದರ್ ನಾವು ಅಪ್ರೂವ್ ಮಾಡಬೇಕೋ ಬೇಡವೋ ಅಂತ. ಈ ಟೈಮಲ್ಲಿ ಲೋಕಸಭಾ ಡಿಸಾಲ್ವ್ ಆದರೆ ರಾಜ್ಯಸಭಾ ಕಳಿಸಿರ್ಬೇಕು ವಿದಿನ್ 30 days. ವಿತಿನ್ 30 days, ಅದು 1 month ಆಗಿತ್ತು, ಇದು 1 month. ವಿತಿನ್ 30 days ರಾಜ್ಯಸಭಾ ಹೌದು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ರಾಜ್ಯಸಭಾ ಪಾಸ್ ಮಾಡಿರ್ಬೇಕು. ಓಕೆ, ಬಟ್ ಲೋಕಸಭಾ ನೆಕ್ಸ್ಟ್ ಗೌರ್ಮೆಂಟ್ ಬರುತ್ತಲ್ಲ, ಅವ್ರಿಗೆ ಏನು ಮಾಡಿರ್ತಾರೆ, ಸೇಮ್ 30 days ಟೈಮ್ ಕೊಟ್ಟಿರ್ತಾರೆ. ನೆಕ್ಸ್ಟ್ 5 years ಟೋಟಲ್ ಓಕೆ 5 years. ನೀವೇನ್ ಕ್ವಶನ್ ಕೇಳಿ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಲೋಕಸಭಾ ಎಕ್ಸ್ಟೆಂಡ್ ಮಾಡ್ತಾರೆ ಹೊಸ ಗೌರ್ಮೆಂಟ್ಗೆ, ನಾಟ್ ಪ್ರೀವಿಯಸ್ ಗೌರ್ಮೆಂಟ್ ಇದ್ರೆ ದೆನ್ ಇಟ್ ವಿಲ್ ಗೆಟ್ ಅಪ್ರೂವಲ್ ಆಗ್ತಾ ಇರುತ್ತೆ. ಅವ್ರ ಬೇಸ್ಡು ಅಪ್ರೂವಲ್ ಮಾಡ್ಬೇಕಂದ್ರೆ ಅವ್ರು ಕೊಟ್ರೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ನಾನು ಹೇಳ್ತಾ ಇರೋದು ಇಲ್ಲಾಂದ್ರೆ ಕ್ಯಾನ್ಸಲ್ ಆಗುತ್ತೆ. ನಾನು ಹೇಳ್ತಾ ಇರೋದು ಓನ್ಲಿ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಡೆಸಲ್ಯೂಷನ್, ಅಂದ್ರೆ ಸಸ್ಪೆಂಡ್ ಆಗುತ್ತೆ. ಅಂದ್ರೆ ಡೆಸಲ್ಯೂಷನ್ ಅಂದ್ರೆ ಆಗೋಗುತ್ತೆ ಇನ್ ಕೇಸ್, ಇದು ಇನ್ ಕೇಸ್ ಅಂತ ಕೊಟ್ಟಿರೋದು. ಯೂಶಲ್ ಆಗಿ ಟರ್ಮ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಇನ್ ಕೇಸ್ ವಾಟ್ ಹ್ಯಾಪನ್ಸ್, ಇನ್ ಕೇಸ್ ನಾವು ಆ ಟೈಮ್ಗೆ ಕಂಟಿನ್ಯೂಷನ್ ಇರಬೇಕು. ಆಬ್ವಿಯಸ್ಲಿ ನಮಗೆ ಗೊತ್ತಿಲ್ಲ, ಇಂಡೆಫಿನೆಟ್ ಟೈಮ್ವರೆಗೂ ಇರುತ್ತೆ ವಾರ್ ಆ್ಯಂಡ್ ಎಲ್ಲಾನು. ಸೊ ಆ ಟೈಮಲ್ಲಿ ಡೆಸಲ್ಯೂಷನ್ ಬಂದರೆ ಆವಾಗ ಏನು ಮಾಡ್ತೀರಾ ಅಂತ ಕ್ವಶನ್ ಮಾಡ್ತಾರೆ. ಆವಾಗ ಏನು ಮಾಡೋದು ಅಂದರೆ 1 monthವರೆಗೂ 30 ಅಂದರೆ 1 month ಟೈಮ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಗೌರ್ಮೆಂಟ್ ಬರೋ. ಯೂಶಲ್ ಆಗಿ ಏನಾಗುತ್ತೆ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ದ ಟರ್ಮ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಲೋಕಸಭಾ ಅಸೆಂಬ್ಲಿ ಇಟ್ ವಿಲ್ ಆಲ್ಸೋ ಗೆಟ್ ಎಕ್ಸ್ಟೆಂಡೆಡ್ ಎವ್ರಿ 1 yearಗೆ. ಯಾಕೆ ಅಂದರೆ ವಾರ್ ನಡೀತಿದೆ, ಇಂಟರ್ನಲ್ ಇದು ಎಕ್ಸ್ಟರ್ನಲ್ ಅಗ್ರೆಷನ್ ಇರೋ ಟೈಮಲ್ಲಿ ಎಲೆಕ್ಷನ್ ಮಾಡ್ಕೊಂಡು ಕೂತಿರೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಇನ್ ಕೇಸ್ ಆ ಥರ ಕ್ವಶನ್ ಬಂದರೆ ಇದನ್ನ ಪಾರ್ಲಿಮೆಂಟ್ ಅವರು ಮಾಡಿಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಎಲೆಕ್ಷನ್ಸ್ ಇರಲ್ಲ ಇನ್ ಕೇಸ್ ಬಂದರೆ, ಅಥವಾ ಆ ಟೈಮಲ್ಲಿ ಓಕೆ ನಾವು ಇನ್ ಎಮರ್ಜೆನ್ಸಿ ಎಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಗೌರ್ಮೆಂಟು ಸೈನ್ ಆಫ್ ಮಾಡಿ ಹೋಗ್ಬೇಕಾರೆ ಅವಾಗ ಬರುತ್ತಲ್ಲ ಕ್ವಶನ್ನು, ಈಗ ನೆಕ್ಸ್ಟ್ ಇದ್ರದ್ದು ಪ್ರೊಸೀಜರ್ ಏನು, ಇದ್ರ ಮೇಲೆ ಕ್ವಶನ್ ಏನು ಅಂತ. ಆ ಟೈಮಿಗೋಸ್ಕರ ಇದನ್ನು ಕೊಟ್ಟಿದ್ದಾರೆ ಎವ್ರಿ 1 month. ಯೂಶಲ್ ಆಗಿ ಏನು ಲೆಜಿಸ್ಲೇಟಿವ್ಗೂ ಸ್ಟೇಟ್ ಅಸೆಂಬ್ಲಿಗೂ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೋಕಸಭಾದು ಟರ್ಮ್ ಇರುತ್ತಲ್ಲ 1 year ಎಕ್ಸ್ಟೆಂಡ್ ಆಗ್ತಾನೇ ಇರುತ್ತೆ. ಅದಕ್ಕೂ ಲಿಮಿಟ್ ಇಲ್ಲ. ಎವ್ರಿ 1 year ಇಟ್ ವಿಲ್ ಬಿ ಗೆಟಿಂಗ್ ಎಕ್ಸ್ಟೆಂಡೆಡ್, ಲೈಫ್ ಆಫ್ ಲೋಕಸಭಾ ಆ್ಯಂಡ್ ಲೈಫ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಎವ್ರಿ 5 years ಆಗಬೇಕು ತಾನೇ ಎಲೆಕ್ಷನ್. ಆವಾಗ ಎಲೆಕ್ಷನ್ ಎಲ್ಲ ಕ್ಯಾನ್ಸಲ್, ಯಾಕಂದರೆ ವಾರ್ ಟೈಮಲ್ಲಿ ಎಲೆಕ್ಷನ್ ಏನಾಗುತ್ತೆ. ಸೊ ಇಟ್ ವಿಲ್ ಬಿ ಎಕ್ಸ್ಟೆಂಡೆಡ್. ಅದು ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಬರುತ್ತದು. ಅಂಡರ್ಸ್ಟುಡ್ ವಿತ್ ದಿಸ್? ಅರ್ಥ ಆಯ್ತಾ? ನೆಕ್ಸ್ಟ್ ಓಕೆ, ರಿವೋಕೇಶನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಓಕೆ ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಕೇಳಿ. ಇದರಲ್ಲೇ ಮ್ಯಾಥ್ಸ್ ಬರೋದು. ಓಕೆ, ಒಂದು ಸ್ವಲ್ಪ ಮ್ಯಾಥ್ಸ್ ಬರುತ್ತೆ. 2/3, 1/3 ಆ್ಯಂಡ್ 50% ಅನ್ನೋದು ಇದರಲ್ಲಿ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ರಿವೋಕೇಶನ್ ಆಫ್ ಎಮರ್ಜೆನ್ಸಿ ಕ್ಯಾನ್ ಬಿ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ. ರಿವೋಕ್ಡ್ ಅಂದರೆ ಏನು? ವಾಪಸ್ ತೊಗೊತಾ ಇದ್ದೀವಿ, ಇನ್ನೆಲ್ಲ ನಾವು ವಾರ್ ಇಸ್ ಎಂಡೆಡ್, ನಾವು ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ಗೆ ಬರ್ತಾ ಇದ್ದೀವಿ, ನಾವು ವಿ ವಿಲ್ ಟೇಕ್ ಅವೇ ದಟ್ ಅಂತ ಹೇಳ್ಬಿಟ್ಟು, ನಾವು ನಾರ್ಮಲ್ ಗೌರ್ಮೆಂಟ್ಗೆ ವಿ ವಿಲ್ ಗಿವ್ ಅ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ರಿವೋಕೇಟ್ ಮಾಡ್ತಾರೆ. ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಕ್ಯಾನ್ ಬಿ ರಿವೋಕ್ಡ್ ಬೈ ಪ್ರೆಸಿಡೆಂಟ್ ಅಟ್ ಎನಿ ಟೈಮ್ ಬೈ ಎ ಸಬ್ಸಿಕ್ವೆಂಟ್ ಪ್ರೊಕ್ಲಮೇಷನ್. ಸಚ್ ಪ್ರೊಕ್ಲಮೇಷನ್ ಡಸಂಟ್ ರಿಕ್ವೈರ್ ಪಾರ್ಲಿಮೆಂಟ್ ಅಪ್ರೂವಲ್. ಪಾರ್ಲಿಮೆಂಟ್ ಅಪ್ರೂವಲ್ ಬೇಡವಾ ಇಲ್ಲಿ? ರಿವೋಕಕ್ಕೆ ಬೇಡವಾ? ಬೇಡವಾ? ಬೇಕು. ಏನಪ್ಪ? ಪ್ರೆಸಿಡೆಂಟ್, ಆಬ್ವಿಯಸ್ಲಿ ಪ್ರೆಸಿಡೆಂಟ್ ಅಲ್ಟಿಮೇಟ್ ಪವರ್ ಲೈಸ್ ವಿತ್ ದ ಪ್ರೆಸಿಡೆಂಟ್ ಓನ್ಲಿ. ಬಟ್ ರಿವೋಕೇಶನ್ಗೆ ಏನಾಗುತ್ತೆ ಅಂದರೆ ಇಯರ್ ಆಲ್ಸೋ ದೇರ್ ಇಸ್ ಅ ಪ್ರೊಸೀಜರ್. ಅಲ್ಲಿ ಪ್ರೊಕ್ಲಮೇಷನ್ಗೆ
ನಾವೇನು ಮಾಡಿದೆ, ಅಪ್ರೂವಲ್ಗೆ ಪ್ರೊಸೀಜರ್ ಇತ್ತಲ್ಲ, ನಮಗೆ ಇಷ್ಟು ಕ್ಯಾಬಿನೆಟಿಂದ ಅಲ್ಲ ಪ್ರೆಸಿಡೆಂಟಿಂದ ಪಾರ್ಲಿಮೆಂಟ್ಗೆ ಹೋಗುತ್ತೆ ಅಂತ. ಇಲ್ಲೇನಾಗುತ್ತೆ, ಇಲ್ಲೂ ಸೇಮ್ ಆಗುತ್ತೆ. ಫಸ್ಟ್ ಸಿಚುಯೇಷನಲ್ಲಿ ಏನಾಗುತ್ತೆ ಅಂದರೆ, ಪ್ರೆಸಿಡೆಂಟ್ಗೆ ಯೂಶಲಿ 44th ಅಮೆಂಡ್ಮೆಂಟ್ 1978ಗಿಂತ ಮುಂಚೆ ಪ್ರೆಸಿಡೆಂಟ್ ಓನ್ ಆಗಿ ಡಿಸಿಷನ್ ತಗೋಬೋದಾಗಿತ್ತು, ರಿವೋಕ್ ಮಾಡ್ತಾ ಇದ್ದೀನಿ, ನ್ಯಾಷನಲ್ ಎಮರ್ಜೆನ್ಸಿನ ವಿಡ್ರಾ ಮಾಡ್ತಾ ಇದ್ದೀನಿ ಅಂತ. ಬಟ್ ಆಸ್ ಐ ಸೈಡ್, ನಾವು ಪ್ರೀವಿಯಸ್ ಅಲ್ಲೂ ಓದಿದ್ವಿ, 44th ಅಮೆಂಡ್ಮೆಂಟ್ 1978ಅಲ್ಲಿ ಏನಾಗಿತ್ತು, ರಿಟರ್ನ್ ಅಡ್ವೈಸ್ ಕೊಡಬೇಕಾಗಿತ್ತಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಸೇಮ್ ಆಗುತ್ತೆ. ಪ್ರೆಸಿಡೆಂಟ್ಗೆ ಕ್ಯಾಬಿನೆಟ್ ಹ್ಯಾಸ್ ಟು ಗಿವ್ ಅ ಪೇಪರ್ ಸೇಯಿಂಗ್ ದಟ್ ವಿ ವಾಂಟೆಡ್ ಅವರ್ ನ್ಯಾಷನಲ್ ಎಮರ್ಜೆನ್ಸಿ ಟು ಬಿ ಟೇಕನ್ ಬ್ಯಾಕ್. ಇಲ್ಲಾದ್ಮೇಲೆ ಏನಾಗುತ್ತೆ, ಅಲ್ಲೇನಾಗ್ತಾ ಇತ್ತು ಅಪ್ರೂವಲ್ಲಿ ಅಲ್ಲ, ಕ್ಯಾಬಿನೆಟ್ ಇಂದ ನೆಕ್ಸ್ಟ್ ಎಲ್ಲಿಗೆ, ಪ್ರೆಸಿಡೆಂಟ್ ಸಿಗ್ನೇಚರ್ ಆದ್ಮೇಲೆ ಎಲ್ಲಿಗೆ ಹೋಗ್ತಿತ್ತು, ಪಾರ್ಲಿಮೆಂಟ್. ಇಲ್ಲಿ ನೋ, ಹಿಯರ್ ನಥಿಂಗ್ ಹ್ಯಾಪನ್ಸ್. ಇಲ್ಲಿ ಪಾರ್ಲಿಮೆಂಟ್ ಅಪ್ರೂವಲ್ ಬೇಕಾಗಿಲ್ಲ. ಸೊ ನಾನು ಏನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ಕಂಡೀಷನ್, ದಿಸ್ ಇಸ್ ಫಸ್ಟ್ ಕಂಡೀಷನ್ ಇದು. ಇಲ್ಲಿ 3 ಕಂಡೀಷನ್ಸ್ ಇದೆ. 3 ಕಂಡೀಷನ್ಸ್ ಮೇಲೆ ವಿ ಆರ್ ರಿವೋಕಿಂಗ್. ಫಸ್ಟ್ ಕಂಡೀಷನ್ ಏನು, ಕ್ಯಾಬಿನೆಟ್ ಮಿನಿಸ್ಟರು ಹೋಗಿ ಪ್ರೆಸಿಡೆಂಟ್ಗೆ ಲೆಟರ್ ಕೊಡ್ತಾರೆ ದಟ್ ವಿ ಡೋಂಟ್ ವಾಂಟ್ ನ್ಯಾಷನಲ್ ಎಮರ್ಜೆನ್ಸಿ ಎನಿಮೋರ್, ವಿ ಆರ್ ವಿಡ್ರೂಯಿಂಗ್ ಅಂತ. ಇದಾದ್ಮೇಲೆ ಪಾರ್ಲಿಮೆಂಟ್ ಕಳಿಸೋ ಅವಶ್ಯಕತೆ ಏನಿಲ್ಲ, ಬೇಕಾಗಿಲ್ಲ ರಿವೋಕ್ ಮಾಡೋಕ್ಕೆ, ಸಿಂಪಲ್ ಆಗಿ ಆಗೋಗುತ್ತೆ. ಸೆಕೆಂಡ್ ಕಂಡೀಷನ್, ವಿಂಟರ್ ಸೆಷನ್ ಅಂತ ಅನ್ಕೊಳ್ಳೋಣ. ವಿಂಟರ್ ಸೆಷನಲ್ಲಿ ಪಾರ್ಲಿಮೆಂಟ್ ನಡೀತಿದೆ. ಓಕೆ, ಪಾರ್ಲಿಮೆಂಟಲ್ಲಿ ದೇರ್ ವಿಲ್ ಬಿ 1 person ಹೂ ವಿಲ್ ಸೆಂಡ್ ಅ ಮೋಷನ್ಸ್ ಗೊತ್ತಲ್ಲ, ಪಾಸ್ ಮಾಡ್ತಿರ್ತಾರೆ. ಲೈಕ್ ಆನ್ ಸಬ್ಜೆಕ್ಟ್ ಯು ವಿಲ್ ಸೆಂಡ್ ಅ ಮೋಷನ್ ಟು ವೋಟ್ ಅಂತ. 1 person ವಿಲ್ ಸೆಂಡ್ ಅ ಮೋಷನ್ ಸೇಯಿಂಗ್ ದಟ್ ನ್ಯಾಷನಲ್ ಎಮರ್ಜೆನ್ಸಿ ನಮಗೆ ಬೇಕಾ ಬೇಡ ಅನ್ನೋ ಕ್ವೆಶನ್ಗೆ ದೇ ವಿಲ್ ಸೆಂಡ್. ಓಕೆ, ಈಗ ಇಲ್ಲೇನಾಗುತ್ತೆ, ಈ ಕ್ವೆಶನ್ಸ್ ಬಂದಾಗ ಆಬ್ವಿಯಸ್ಲಿ ವೋಟ್ ಮಾಡಬೇಕು ತಾನೆ. ವೋಟ್ ಮಾಡಬೇಕು ಅಂದರೆ ಅಲ್ಲಿ ಸ್ಪೆಷಲ್ ಮೆಜಾರಿಟಿ ಇತ್ತು. ಸ್ಪೆಷಲ್ ಮೆಜಾರಿಟಿ ಅಂದರೆ ಐ ವಿಲ್ ಎಕ್ಸ್ಪ್ಲೇನ್ ದಟ್. ಇಲ್ಲಿ ಸಿಂಪಲ್ ಮೆಜಾರಿಟಿ ಸಾಕು. ಇಲ್ಲಿ ಸಿಂಪಲ್ ಮೆಜಾರಿಟಿ ಅಂದರೆ 50% ಆಫ್ ಟೋಟಲ್ ಲೋಕಸಭಾ ಸ್ಟ್ರೆಂತ್. ವಾಟ್ ಈಸ್ ದ ಟೋಟಲ್ ಸೀಟ್ಸ್ ಇನ್ ದ ಲೋಕಸಭಾ ನಾವು? ನಾನು ಸ್ಟ್ರೆಂತ್ ಕೇಳ್ತಾ ಇಲ್ಲ, ಟೋಟಲ್ ಸೀಟ್ಸ್ ಕೇಳ್ತಾ ಇದ್ದೀನಿ. 550 ಟೋಟಲ್ ಸ್ಟ್ರೆಂತ್. ಆಯ್ತಾ, ಇವಾಗಿರೋದು 543 ಇಸ್ ದ ಟೋಟಲ್ ಸ್ಟ್ರೆಂತ್ ಔಟ್ ಆಫ್ 550 ಲೋಕಸಭಾದಲ್ಲಿ. ರಾಜ್ಯಸಭಾದಲ್ಲಿ ಟೋಟಲ್ ಸ್ಟ್ರೆಂತ್ ಇಸ್ 250 ಔಟ್ ಆಫ್ ಎಷ್ಟು ಜನ ಇದ್ದಾರೆ? 245. ಇದು ಲೋಕಸಭಾ, ಇದು ರಾಜ್ಯಸಭಾ. ಈ ರಿವೋಕೇಶನ್ ಟೈಮಲ್ಲಿ ಏನಾಗುತ್ತೆ ಅಂದರೆ, ಪಾರ್ಲಿಮೆಂಟ್ಗೆ ವಿಂಟರ್ ಸೆಷನ್ ನಡೆಯೋ ಟೈಮಲ್ಲಿ ದೇ ವಿಲ್ ವೋಟ್ ಹಾಕೋಕ್ಕೆ ಕೊಡ್ತಾರೆ. ವೋಟ್ ಹಾಕಕ್ಕೆ ಕೊಟ್ಟಾಗ 50% ಆಫ್ ಟೋಟಲ್ ಸ್ಟ್ರೆಂತ್ ಈಸ್ ನೀಡೆಡ್, ಸಾಕು. 50% ಸಿಂಪಲ್ ಮೆಜಾರಿಟಿ ಅಂದರೆ 50% ಆಫ್ ಟೋಟಲ್ ಸ್ಟ್ರೆಂತ್. 50% 543 50% ಎಷ್ಟು? 219 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 220. ಏನಪ್ಪ, ಯು ಹ್ಯಾವ್ ಡೌಟ್? 220 + 1 ಅದೇ 219 ಅಂತ ತಗೊಳ್ತೆ. 0.5 ಸಮಥಿಂಗ್ ಏನೋ, ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 220 ಅಂತ ತಗೊತಾರೆ. ಓಕೆನಾ? ಸೊ ಇಲ್ಲಿ 50% ಸಿಂಪಲ್ ಮೆಜಾರಿಟಿ ಸಾಕು, ವೈಲ್ ಯು ಆರ್ ಟೇಕಿಂಗ್ ಅವೇ ದ ನ್ಯಾಷನಲ್ ಎಮರ್ಜೆನ್ಸಿ. ಈಗ ಬರೋಣ, ಸಿಂಪಲ್ ಮೆಜಾರಿಟಿ ಆಯಿತು. ನೌ ದೇರ್ ವಿಲ್ ಬಿ ಥರ್ಡ್ ಕಂಡೀಷನ್ ಏನಾಗುತ್ತೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನು? ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಎಮರ್ಜೆನ್ಸಿ ಪ್ರಾವಿಷನ್ಸಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ದೇ ವಿಲ್ ಹ್ಯಾವ್ ಸೋ ಮಚ್ ಆಫ್ ಪವರ್. ಆಯಿತಾ, ಅನ್ಲಿಮಿಟೆಡ್ ಪವರ್ಸು ತುಂಬ ಇರುತ್ತೆ. ಅಂದರೆ ದೇ ಆರ್ ಆಲ್ಸೋ ಅಂಡರ್ ಜುಡಿಷಿಯಲ್ ರಿವ್ಯೂ ಇರುತ್ತೆ, ಬಟ್ ಸ್ಟಿಲ್ ದೇ ವಿಲ್ ಹ್ಯಾವ್ ಸೋ ಮಚ್ ಆಫ್ ಪವರ್. ಈ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ಏನಾಗುತ್ತೆ, ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ದೇ ವಿಲ್ ಥಿಂಕ್ ದಟ್ ಇನ್ನೊಂದು ಸ್ವಲ್ಪ ನ್ಯಾಷನಲ್ ಎಮರ್ಜೆನ್ಸಿ ಎಕ್ಸ್ಟೆಂಡ್ ಮಾಡೋಣ, ಸೊ ದಟ್ ವಿ ವಿಲ್ ಎಂಜಾಯ್ ದಿಸ್ ಪ್ರಿವಿಲೇಜ್ ಅಂತ ಅಂದ್ಕೊಂಡು
ದೇ ವಿಲ್ ನಾಟ್ ಕಾಲ್ ಅ ಪಾರ್ಲಿಮೆಂಟ್ ಟು ದ ಸೆಷನ್, ಅಂದರೆ ಮೀಟಿಂಗಿಗೆ ಕರೆಯಲ್ಲ, ದೇ ವಿಲ್ ನಾಟ್ ಕಾಲ್. ಏನಾಗುತ್ತೆ ಆ ಟೈಮಲ್ಲಿ 55 ಮೆಂಬರ್ಸ್ ಅಂದರೆ 1/10 ಅಂತ ಸಿ 55 ಮೆಂಬರ್ಸ್ ಇದು ನಾಟ್ ಪರ್ಸೆಂಟೇಜ್ ಕಾಲ್ ಮಾಡಲ್ಲ. ಕ್ಯಾಬಿನೆಟ್ ಏನು ಮಾಡ್ತಾರೆ, ಎವ್ರಿ ಮೀಟಿಂಗಿಗೆ ಕಾಲ್ ಮಾಡ್ಬೇಕು ತಾನೆ. ಹೌ ಮೆನಿ ಸೆಷನ್ಸ್ ದಟ್ ಹ್ಯಾಪನ್ಸ್ 1 ಇಯರ್? 1 ಇಯರಲ್ಲಿ ಎಷ್ಟು ಪಾರ್ಲಿಮೆಂಟ್ರಿ ಸೆಷನ್ಸ್ ಆಗುತ್ತೆ? 3, 2ನಾ? ಇಟ್ ಹ್ಯಾಪನ್ಸ್ ಯೂಶಲಿ 4, ಬಟ್ ವಿ ಕನ್ಸಿಡರ್ ಆಸ್ 3. ನಾವು 3 ಸೆಷನ್ಸ್ನ ಮಾಡಬೇಕು. ಒನ್ ಇಸ್ ವಿಂಟರ್ ಸೆಷನ್, ಬಡ್ಜೆಟ್ ಸೆಷನ್, ಆಮೇಲೆ ಇನ್ನೊಂದು ದಟ್ ಈಸ್ ಐ ಆಮ್ ನಾಟ್ ಅವೇರ್ ಆಫ್ ದಟ್. 3 ಸೆಷನ್ಸ್ ವಿಲ್ ಬಿ ದೇರ್. ಓಕೆ, 3 ಸೆಷನ್ಸಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ ಟೈಮಲ್ಲಿ ಏನಾಗುತ್ತೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ವಿಲ್ ನಾಟ್ ಕಾಲ್ ಫಾರ್ ಅ ಪಾರ್ಲಿಮೆಂಟ್ ಮೀಟಿಂಗ್. ಈ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗುತ್ತೆ, ಪಾರ್ಲಿಮೆಂಟಲ್ಲಿರೋ ಮಿನಿಸ್ಟರ್ಸ್, ಪಾರ್ಲಿಮೆಂಟಲ್ಲಿರೋ ಮೆಂಬರ್ಸಲ್ಲಿ 55 ಮೆಂಬರ್ಸ್ ದೇ ವಿಲ್ ಡಿಸೈಡ್, ವಿ ವಿಲ್ ಗಿವ್ ಅ ರಿಟರ್ನ್ ರಿಕಮೆಂಡೇಶನ್ ಟು ಪ್ರೆಸಿಡೆಂಟ್. ಆಬ್ವಿಯಸ್ಲಿ ಪಾರ್ಲಿಮೆಂಟ್ ಇಲ್ಲ ಅಂದರೆ ಏನಾಗುತ್ತೆ, ಪ್ರೆಸಿಡೆಂಟ್ಗೆ ಕೊಡಬೇಕು ತಾನೆ. ಪಾರ್ಲಿಮೆಂಟ್ ಇದ್ರೆ ಸ್ಪೀಕರ್ಗೆ ಕೊಡ್ತಾ ಇದ್ರು, ಪಾರ್ಲಿಮೆಂಟ್ ಇಲ್ಲ, ಇವಾಗ ಸೆಷನ್ ಇಲ್ಲ, ಅವಾಗ ಏನು ಮಾಡ್ತಾರೆ, ಪ್ರೆಸಿಡೆಂಟ್ಗೆ ಕೊಡ್ತಾರೆ. ಸೊ ಏನಾಗುತ್ತೆ, 55 ಮೆಂಬರ್ಸ್ ಪ್ರೈವೇಟ್ ಮೀಟಿಂಗ್ ಮಾಡಿಕೊಂಡು ದೇ ವಿಲ್ ಗಿವ್ ಅ ರಿಟರ್ನ್ ರೆಕಮೆಂಡೇಶನ್ ಟು ದ ಪ್ರೆಸಿಡೆಂಟ್ ಸೇಯಿಂಗ್ ನಾವು ನ್ಯಾಷನಲ್ ಎಮರ್ಜೆನ್ಸಿನ ನಮ್ಗೆ ಬೇಡ, ಇನ್ನು ಸಾಕು, ನೀವು ಮೀಟಿಂಗ್ ಕರೀತಾ ಇಲ್ಲ, ವಿ ಆರ್ ಆಲ್ಸೋ ದಿಸ್ ಎಮರ್ಜೆನ್ಸಿ ಇಸ್ ಬೀಯಿಂಗ್ ಮಿಸ್ಯುಟಿಲೈಸ್ಡ್ ಅಂತ ಹೇಳ್ಬಿಟ್ಟು ವಾಟ್ ದೇ ವಿಲ್ ಡೂ, ದೇ ವಿಲ್ ಗೋ ಫಾರ್ ಅ ಪ್ರೆಸಿಡೆಂಟ್, ಗಿವ್ ಅ ಲೆಟರ್ ಅಂತ. ಸೊ ವಾಟ್ ದಿಸ್ ಪ್ರೆಸಿಡೆಂಟ್ ವಿದಿನ್ 2 ವೀಕ್ಸಲ್ಲಿ ಮೀಟಿಂಗ್, 14 ಡೇಸ್ ಅಲ್ಲಿ ಮೀಟಿಂಗ್ ಇಡಬೇಕು. ಮೀಟಿಂಗ್, ಸ್ಪೆಷಲ್ ಮೀಟಿಂಗ್, ದಿಸ್ ಇಸ್ ಸ್ಪೆಷಲ್ ಮೀಟಿಂಗ್. ಅಂದರೆ ಇಲ್ಲಿ ಏನು ಅಲ್ಲಿ ಅಗ್ರಿಕಲ್ಚರ್ ಬೆಳೆದಿಲ್ಲ, ಇನ್ನೊಂದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಿಲ್ಲ, ರೋಡ್ ಕನ್ಸ್ಟ್ರಕ್ಷನ್ ಆಗಿಲ್ಲ, ಆ ಡಿಸ್ಕಷನ್ ಬರೋದೇ ಇಲ್ಲ ಇಲ್ಲಿ. ಸ್ಪೆಷಲ್ ಮೀಟಿಂಗ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಸ್ಪೆಷಲ್ ಮೀಟಿಂಗ್ ಇಸ್ ಓನ್ಲಿ ರಿಲೇಟೆಡ್ ಟು ದಿಸ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಇದ್ಬಿಟ್ಟು ಇನ್ನೇನು ಮಾತಾಡೋಂಗಿಲ್ಲ. 14 ಡೇಸಲ್ಲಿ ಈ ಇಶ್ಯೂನ ಡಿಸೈಡ್ ಆಗಬೇಕು. ಈ 14 ಡೇಸಲ್ಲಿ ಏನು ಡಿಸೈಡ್ ಆಗಬೇಕು ಅಂದರೆ, 1/10 ಅಂದರೆ 55 ಮೆಂಬರ್ಸ್, 50%, 55 ಮೆಂಬರ್ಸ್ ಅಂದರೆ ಇಲ್ಲಿ ಎಷ್ಟು ಬರುತ್ತೆ, 543, ಇಲ್ಲಿ 220 ಆ್ಯಂಡ್ 2/3 ಅಂದರೆ 543ಅಲ್ಲಿ 2/3, ಇಟ್ ವಿಲ್ ಕಮ್ ಅರೌಂಡ್ 300 ಸಮಥಿಂಗ್. ಓಕೆ, ಇದನ್ನ ಗ್ರೇಟ್ ತೊಗೊಂಡ್ರೆ ಯಾವುದು ಗ್ರೇಟು, 300. ಈ 300 ಮೆಂಬರ್ಸ್, 300 ಅಪ್ರಾಕ್ಸಿಮೇಟ್ಲಿ 300 ಮೆಂಬರ್ಸ್ ವೋಟಿಂಗ್ ಕೊಡಬೇಕು. ವೋಟಿಂಗ್, ದೇರ್ ಶುಡ್ ಬಿ ಅ ವೋಟಿಂಗ್ ಆಫ್ 300 ಮೆಂಬರ್ಸ್ ಔಟ್ ಆಫ್ 500 ಸಮಥಿಂಗ್ ದ್ಯಾಟ್ ವಿ ಡೋ ನಾಟ್ ವಾಂಟ್ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕೊಟ್ಟರೆ, ಸೊ ಇಟ್ ವಿಲ್ ಬಿ ರಿವೋಕ್ಡ್. ಆಯಿತಾ, ಇದು 3rd ಕಂಡೀಷನ್. ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ರಾಜ್ಯಸಭಾ ಆಲ್ಸೋ. ರಾಜ್ಯಸಭಾದಲ್ಲೂ ಇದೇ ಆಗುತ್ತೆ, ಲೋಕಸಭಾದಲ್ಲೂ ಇದೆ, ರಾಜ್ಯಸಭಾದಲ್ಲೂ ಇದೇ ಆಗುತ್ತೆ. ದೇರ್ ಆಲ್ಸೋ 2/3, 50% ಇರಬೇಕು, 2/3 ಇರಬೇಕು. 50% ಆಫ್ ಮೆಂಬರ್ಶಿಪ್ ಆ್ಯಂಡ್ 50% ಆಫ್ ಟೋಟಲ್ ಸ್ಟ್ರೆಂತ್ ಪ್ಲಸ್ 2/3 ಆಫ್ ದಟ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಅದ್ರ ಮೀನಿಂಗೇ ಇದು, 1/10 ಆಫ್ ಟೋಟಲ್ ಮೆಂಬರ್ಸ್. I mean, sorry, 1/10, not 50. Here was 1/10. Sorry, guys. 1/10, ಓಕೆನಾ? 1/10 ಬಂದರೆ ಸಮ್ 200 ಸಮಥಿಂಗ್ ಏನೋ ಬರುತ್ತೆ. ಆ್ಯಂಡ್ ಇಯರ್ 2/3 ನಿಂತಿರಬೇಕು. 2/3 ಆ್ಯಂಡ್ 1/3 ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟು ಬರೋ ನಂಬರ್ಸ್ ವೋಟಿಂಗ್ ಇರಬೇಕು. ವೋಟಿಂಗ್ ಇದ್ರೇ ದ ಎಮರ್ಜೆನ್ಸಿ ಕ್ಯಾನ್ ಬಿ ರಿವೋಕ್ಡ್ ಅಂದರೆ ಇಟ್ ಕ್ಯಾನ್ ಬಿ ಟೇಕನ್ ಬ್ಯಾಕ್. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್. ಅಂದರೆ ವೆನ್ ಹೌಸ್ ಇಸ್ ನಾಟ್ ಇನ್ ದ ಸೆಷನ್, ಇದು 3rd ಕಂಡೀಷನ್. ಫಸ್ಟ್ ಕಂಡೀಷನ್ ನಾವು ನೋಡಿದ್ವಲ್ಲ, ದಟ್ ವಿಲ್ ಬಿ ಪ್ರೆಸಿಡೆಂಟ್. ಸೆಕೆಂಡ್ ಕಂಡೀಷನ್ ಸಿಂಪಲ್ ಮೆಜಾರಿಟಿ ವೆನ್ ದ ಪಾರ್ಲಿಮೆಂಟ್ ಇಸ್ ಇನ್ ಸೆಷನ್. ಪಾರ್ಲಿಮೆಂಟ್ ಸೆಷನಲ್ಲಿ ಇಲ್ಲದೆ ಇದ್ದಾಗ ಇದಾಗುತ್ತೆ. ಅರ್ಥ ಆಗ್ತಾ ಇದೆಯಾ? 1/10 ಇರಬೇಕು. ನಾವು ಟೆಲ್ ಮಿ ವೈ 1/10, ವೈ ನಾಟ್ 1/11, 1/12, 1/20, 1/20 ಆ ಥರ ಯಾಕೆ ಓನ್ಲಿ 1/10 ಫಿಕ್ಸ್ ಮಾಡಿದ್ದಾರೆ? ಕೋರಮ್ ಕೇಳಿದ್ದೀರಾ? ಕೋರಮ್ ಅಂದರೆ ಪೊಲಿಟಿಕಲ್ ಕಂಟೆಕ್ಸ್ಟಲ್ಲಿ ಕೋರಮ್ ಇಸ್ ನಥಿಂಗ್ ಬಟ್ ಇಷ್ಟು ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು. ಪಾರ್ಲಿಮೆಂಟಲ್ಲಿ ಏನೇ ಲಾ ಪಾಸ್ ಮಾಡೋದಕ್ಕಾಗಲಿ ಇಷ್ಟು ಮೆಂಬರ್ಸ್ ಪ್ರೆಸೆಂಟ್ ಇದ್ದರೆ ಪಾರ್ಲಿಮೆಂಟ್ ಇಸ್ ಇನ್ ವರ್ಕಿಂಗ್ ಕಂಡೀಷನ್. ಅದಕ್ಕೆ ನಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಫಿಕ್ಸ್ ಮಾಡಿದ್ದಾರೆ ಅಂದರೆ ದಟ್ ಈಸ್ 1/10.
1/10ಗೆ ಫಿಕ್ಸ್ ಮಾಡಿದ್ದಾರೆ. ಅದನ್ನ ಏನಂತ ಕರೀತಾರೆ ಅಂದರೆ ಕೋರಮ್. ಟೋಟಲ್ ಇಷ್ಟು ನಾವು ಇಫ್ ಯು ವಾಂಟೆಡ್ ಟು ಸೇ ಪಾರ್ಲಿಮೆಂಟ್ ಇಸ್ ಇನ್ ಆ್ಯಕ್ಟಿವ್ ಕಂಟ್ರೋಲ್ ಯಾವುದಾದ್ರು ಏನು ಹೇಳಬೇಕು ಅಂದರೆ ಟೋಟಲ್ ಸ್ಟ್ರೆಂತ್ ಇರಬೇಕು ಅಂದರೆ ನಾಟ್ 543, ಇಟ್ ಈಸ್ 1/10. ಅರ್ಥ ಆಯ್ತಾ? ಇದು ಅಂಡರ್ಸ್ಟುಡ್? ಓಕೆ, ಅದು ಅರ್ಥ ಆಯ್ತಾ? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಬೇಕಾ? 3 ಕಂಡೀಷನ್ ರಿವೋಕಿಂಗ್, ಅಲ್ಲಿ ಓನ್ಲಿ 1 ಕಂಡೀಷನ್ ಇತ್ತು, ಇಲ್ಲಿ 3 ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಸಿಂಪಲ್ ಮೆಜಾರಿಟಿ, ಪ್ರೆಸಿಡೆಂಟ್, ಆ್ಯಂಡ್ ವೆನ್ ದ ಹೌಸ್ ಇಸ್ ನಾಟ್ ಇನ್ ದ ಸೆಷನ್. ರಾಜ್ಯಸಭಾದು ಬೇಕು. ಐ ಮೀನ್ ಸಾರಿ, ರಾಜ್ಯಸಭಾನು ಓನ್ಲಿ ಲೋಕಸಭಾ ರಿವೋಕ್ ಮಾಡೋಕ್ಕೆ ಬೇಕಾಗಿಲ್ಲ, ಬಟ್ ಪ್ರೊಕ್ಲೇಮ್ ಮಾಡೋದಕ್ಕೆ ರಾಜ್ಯಸಭಾ ಬೇಕಾಗುತ್ತೆ. ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಫಾರ್ ಪ್ರೊಕ್ಲೇಮ್, ಬಟ್ ಓನ್ಲಿ ಲೋಕಸಭಾ, ದಟ್ ಈಸ್ ವಾಟ್ ಐ ಹ್ಯಾವ್ ರಿಟರ್ನ್ ಇಯರ್. ಇಲ್ಲಿ ಲೋಕಸಭಾ ಮಾತ್ರ ಬರುತ್ತೆ, ರಾಜ್ಯಸಭಾ ಬರಲ್ಲ. ಓಕೆ, ಸಿಂಪಲ್ ಆಗಿ, ಬಿಕಾಸ್ ಅಷ್ಟು ಮೀಟಿಂಗ್ಸ್ ಎಲ್ಲ ಮಾಡಿ ಡಿಬೇಟ್ ಡಿಸ್ಕಷನ್ ನೋ ನೀಡೆಡ್. ಓನ್ಲಿ ಲೋಕಸಭಾ, ಇಟ್ ಕನ್ಸಿಸ್ಟ್ ಆಫ್ ರೆಪ್ರೆಸೆಂಟೇಟಿವ್ ಆಫ್ ಆಲ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ಲೋಕಸಭಾಗೆ ಮಾತ್ರನೇ ಆ ಪವರ್ ಕೊಟ್ಟಿದ್ದಾರೆ, ರಾಜ್ಯಸಭಾ ಇಲ್ಲಿ ಬರಲ್ಲ. ಓಕೆ, ಅಂಡರ್ಸ್ಟುಡ್ ವಿತ್ ದಿಸ್? ಓಕೆ, ನೆಕ್ಸ್ಟ್, ರೆಸಲ್ಯೂಷನ್ ಫಾರ್ ದ ಡಿಸಪ್ರೂವಲ್ ಆಫ್ ಕಂಟಿನ್ಯೂಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ರಿಕ್ವೈರ್ಡ್ ಟು ಬಿ ಪಾಸ್ಡ್ ಬೈ ಲೋಕಸಭಾ ಓನ್ಲಿ. ರೆಸಲ್ಯೂಷನ್ ಫಾರ್ ದ ಡಿಸಪ್ರೂವಲ್ ನಮ್ಗಿನ್ನು ಬೇಡ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಡಿಸಪ್ರೂವ್ ಮಾಡೋದಕ್ಕೆ ಬರೀ ಲೋಕಸಭಾ ಮಾತ್ರನೇ ಸಾಕು. ಓಕೆನಾ? ರೆಸಲ್ಯೂಷನ್ ಫಾರ್ ದ ಅಪ್ರೂವಲ್ ಆಫ್ ಕಂಟಿನ್ಯೂಷನ್ ನ್ಯಾಷನಲ್ ಎಮರ್ಜೆನ್ಸಿ ನೀಡ್ಸ್ ಟು ಬಿ ಅಡಾಪ್ಟೆಡ್ ಬೈ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಅಂದರೆ ನಾನು ಹೇಳಿದ್ದೆ ಅಲ್ಲ, ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಆವಾಗ ಇಟ್ ಹ್ಯಾಸ್ ಟು ಗೋ ಟು ಬೋತ್ ದ ಹೌಸಸ್ ಗೆಟ್ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ಬಿಟ್ಟು, ದಟ್ ಈಸ್ ಅಪ್ರೂವ್ ಮಾಡೋಕ್ಕೆ, ಇದು ಡಿಸಪ್ರೂವ್ ಮಾಡೋಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟು, ರೆಸಲ್ಯೂಷನ್ ಆಫ್ ಅಪ್ರೂವಲ್ ಇಸ್ ರಿಕ್ವೈರ್ಡ್ ಬೋತ್ ದ ಹೌಸಸ್, ದಿಸ್ ಅಂಡರ್ಸ್ಟುಡ್. ಆ್ಯಂಡ್ ಇದು ಓನ್ಲಿ ಲೋಕಸಭಾಗೆ ಮಾತ್ರನೇ ಬೇಕು ಡಿಸಲ್ಯೂಷನ್ ಅಥವಾ ರಿವೋಕ್ ಮಾಡೋಕ್ಕೆ. ಆ್ಯಂಡ್ ರೆಸಲ್ಯೂಷನ್ ಫಾರ್ ದ ಡಿಸಪ್ರೂವಲ್ ಆಫ್ ದ ಕಂಟಿನ್ಯೂಷನ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ನೀಡೆಡ್ ಟು ಬಿ ಅಪ್ರೂವ್ಡ್ ಬೈ ಸಿಂಪಲ್ ಮೆಜಾರಿಟಿ. ಲೋಕಸಭಾ ಓನ್ಲಿ ಸಿಂಪಲ್ ಮೆಜಾರಿಟಿ. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ವಿತ್ ದಿಸ್ ಟೇಬಲ್ ಫಾರ್ಮ್? ಎಫೆಕ್ಟ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಈಗ ಬರುತ್ತೆ ಎಫೆಕ್ಟ್ಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಇಸ್ ವಾಟ್ ಹ್ಯಾಪನ್ಸ್. ನ್ಯಾಷನಲ್ ಎಮರ್ಜೆನ್ಸಿ ಕಂಟ್ರಿನಲ್ಲಿ ಹಾಕಿದ್ರೆ ಪಾಲಿಟಿಕ್ ಕಂಟೆಕ್ಸ್ಟಲ್ಲಿ ಏನೇನಾಗುತ್ತೆ, ಒಂದು ಗೌರ್ಮೆಂಟ್ಗೆ ನ್ಯಾಷನಲ್ ಎಮರ್ಜೆನ್ಸಿ ಕಂಟ್ರಿಯಲ್ಲಿ ಇದ್ದರೆ ಗೌರ್ಮೆಂಟ್ಗೆ ವಾಟ್ ಆರ್ ದ ಎಫೆಕ್ಟ್ ದಟ್ ದ ಗೌರ್ಮೆಂಟ್ ಹ್ಯಾಸ್ ಟು ಗೋ ಥ್ರೂ. ಗೌರ್ಮೆಂಟ್ ಅಂದರೆ ಏನು ಬರುತ್ತೆ? ಆಬ್ವಿಯಸ್ಲಿ ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಬರುತ್ತೆ, ಜುಡಿಷರಿ ಬರುತ್ತೆ, ಆ್ಯಂಡ್ ಗೌರ್ಮೆಂಟ್ ಆಲ್ಸೋ ಇನ್ವಾಲ್ವ್ ಸಿಟಿಸನ್ಸ್ಗಾಗಿ ತಾನೇ ಮಾಡೋದು. ಸೊ ಅದಕ್ಕೋಸ್ಕರ ಇಟ್ ವಿಲ್ ಬಿ ಕ್ಲಾಸಿಫೈಡ್ ಅಂಡರ್ ದಿಸ್. ಅಂದರೆ ಕಾನ್ಸಿಕ್ವೆನ್ಸಸ್ ಏನೇನೆಂದರೆ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ ಮಧ್ಯೆ ಏನಾಗುತ್ತೆ, ಆ್ಯಂಡ್ ಲೈಫ್ ಆಫ್ ಲೋಕಸಭಾ ಮತ್ತು ಲೆಜಿಸ್ಲೇಟಿವ್ ಸ್ಟೇಟ್ ಅಸೆಂಬ್ಲಿಗೆ ಏನಾಗುತ್ತೆ, ಆ್ಯಂಡ್ ಸಿಟಿಸನ್ ಫಂಡಮೆಂಟಲ್ ರೈಟ್ಸ್ ಆಫ್ ಅ ಸಿಟಿಸನ್, ವಾಟ್ ವಿಲ್ ಬಿ ದ ಎಫೆಕ್ಟ್. ಒಂದೊಂದು ನೋಡೋಣ ಇವಾಗ. ಓಕೆನಾ? ಯು ವಾಂಟ್ ಅ ಬ್ರೇಕ್ ಗೈಸ್? ಕೆನ್ ಐ ಟೇಕ್ 5 minutes ಬ್ರೇಕ್? ಯಾ.